ಕರೆನ್ಸಿ ಅನಾಲಿಸಿಸ್. ಕರೆನ್ಸಿ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ ಒಂದು ಕ್ಯಾಂಡಲ್ ಪ್ಯಾಟರ್ನ್, ಅದಾದ್ಮೇಲೆ ಹೇಗೆ ಚಾರ್ಟ್ ನ ರೀಡ್ ಮಾಡೋದು, ಚಾರ್ಟ್ ನಮ್ಗೆ ಏನ್ ಹೇಳುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ವಿ ವಿಲ್ ಅನಲೈಸ್ ಸಮ್ ಕರೆನ್ಸೀಸ್, 3-4 ಕರೆನ್ಸೀಸ್ ನ ಅನಲೈಸ್ ಮಾಡೋಣ. ಈ ವೀಕಿಗೆ ಯಾವ್ದು ಟಾರ್ಗೆಟ್ಸ್ ಇರುತ್ತೆ, ಸ್ವಿಂಗ್ ಟ್ರೇಡ್ ಆಗಿರ್ಬೋದು, ಪೊಸಿಷನಲ್ ಟ್ರೇಡ್ ಆಗಿರ್ಬೋದು, ಅಥವಾ ಇಂಟ್ರಾಡೇ ಇರ್ಬೋದು. ಸೊ ಈ 3 ಟಾಪಿಕ್ಸ್ ಮೇಲೆ ನಾವು ಇವತ್ತು ಕ್ಲಾಸ್ ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಎಲ್ಲರೂ ಕೇಳಿದೀರಾ? ಸೊ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದ್ರೆ ಏನು? ಸಿಂಪಲ್, ಕ್ಯಾಂಡಲ್ಸ್ ಬಗ್ಗೆ ಎಲ್ರಿಗೂ ಗೊತ್ತು. ಸುಮಾರು ನಾವು ಮುಂಚೆ ಕ್ಲಾಸಸ್ ಒಳಗಡೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಯಾವ ಕ್ಯಾಂಡಲ್ಸ್ ನಾವು ಎಂಟ್ರೀಸ್ ಅಂತ ತಗೋಬೇಕು, ಯಾವ ಕ್ಯಾಂಡಲ್ಸ್ ಗೆ ಸ್ಟಾಪ್ ಲಾಸ್ ಇಟ್ಕೋಬೇಕು, ಹೇಗೆ ನಮ್ ಸ್ಟಾಪ್ ಲಾಸ್ ನ ಡಿಫೈನ್ ಮಾಡ್ಕೋಬೇಕು, ಹೇಗೆ ನಮ್ ಎಂಟ್ರೀಸ್ ನ ಡಿಫೈನ್ ಮಾಡ್ಕೋಬೇಕು. ಬಟ್ ಇವತ್ತೇನ್ ಡಿಸ್ಕಸ್ ಮಾಡ್ತಿದೀವಿ ಕ್ಯಾಂಡಲ್ ಬಗ್ಗೆ, ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಇಟ್ ಈಸ್ ಲೈಕ್ ಗ್ರೇಟ್ ಅಪಾರ್ಚುನಿಟಿ. ಈ ಒಂದು ಕ್ಯಾಂಡಲ್ ನಾವು ಕಲ್ತ್ ಬಿಟ್ರೆ ಸುಮಾರು ನಮಗೆ ಮಾರ್ಕೆಟ್ ಒಳಗಡೆ ಅಪಾರ್ಚುನಿಟಿ ಸಿಗುತ್ತೆ ಎಂಟ್ರಿ ಆಗೋದಕ್ಕೆ, ಎಕ್ಸಿಟ್ ಆಗೋದಕ್ಕೆ. ಸೊ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವೇನಾದ್ರೂ ಕಲ್ತ್ವಿ ಅಂತಂದ್ರೆ ಈಸಿಲಿ ನಮ್ಗೆ ಎಂಟ್ರೀಸ್ ಪಾಯಿಂಟ್ಸ್ ಸಿಗುತ್ತೆ, ಪ್ಲಸ್ ಸ್ಟಾಪ್ ಲಾಸ್ ಪಾಯಿಂಟ್ ಸಿಗುತ್ತೆ. ಟಾರ್ಗೆಟ್ ಪಾಯಿಂಟ್ ನಾವು ಬೇಸಿಸ್, ಪೈವೋಟ್ ಬೇಸಿಸ್ ಆಗಿರ್ಬೋದು, ಫಿಬೊನಾಚಿ ಆಗಿರ್ಬೋದು, ಯೂಕರ್ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೋದು, ರೆಸಿಸ್ಟೆನ್ಸ್ ಲೆವೆಲ್ ಅಥವಾ ಸಪೋರ್ಟ್ ಲೆವೆಲ್, ಯೂಕರ್ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೋದು, ಟಾರ್ಗೆಟ್ ಅನ್ನ ನಾವು ಸೆಟ್ ಮಾಡ್ಕೋಬಹುದು. ಕ್ಲಿಯರ್? ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಹೇಗ್ ಕಾಣುತ್ತೆ? ಜಸ್ಟ್ ಫಸ್ಟ್ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಹೇಗ್ ಕಾಣುತ್ತೆ ಅನ್ನೋದೊಂದು ಡಿಸೈನ್ ಮಾಡ್ಕೊಂಡಿರ. So once red color, candles, morning star pattern always includes 3 candles ಅನ್ನ ಇನ್ಕ್ಲೂಡ್ ಆಗಿರುತ್ತೆ. ಅದರೊಳಗಡೆ ಒಂದು ಬಿಯರಿಶ್ ಕ್ಯಾಂಡಲ್, ಇನ್ನೊಂದು ಬುಲ್ಲಿಶ್ ಕ್ಯಾಂಡಲ್. ರೈಟ್? ಸೊ ಕ್ಯಾಂಡಲ್ ಅಂತ ಕರಿತೀವಿ ಇದಕ್ಕೆ. ರೈಟ್? ಇಂಡಿಸಿಷನ್ ಕ್ಯಾಂಡಲ್, ಈ ತರ 3 ಕ್ಯಾಂಡಲ್ಸ್ ಗಳನ್ನ ಇನ್ಕ್ಲೂಡ್ ಆಗಿರುತ್ತೆ ಮಾರ್ನಿಂಗ್ ಸ್ಟಾರ್ ಒಳಗಡೆ. ಮೊದಲನೇ ಕ್ಯಾಂಡಲ್ ಬಿಯರಿಶ್ ಕ್ಯಾಂಡಲ್ ಇರುತ್ತೆ. ಏನ್ ಹೇಳುತ್ತೆ ನಮ್ಗೆ, ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಮಾರ್ಕೆಟ್ ಅನ್ನ ಪುಷ್ ಮಾಡ್ಕೊಂಡು ಡೌನ್ ಸೈಡ್ ಬಂದಿದ್ದಾರೆ ಫಸ್ಟ್ ಡೇ ಅಥವಾ ಫಸ್ಟ್ ಕ್ಯಾಂಡಲ್ ಫಾರ್ಮೇಶನ್ ಒಳಗಡೆ. ಕಂಪ್ಲೀಟ್ಲಿ ಸೆಲ್ಲರ್ಸ್ ಆರ್ ಆಕ್ಟಿವ್ಲಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಮಾರ್ಕೆಟ್ ಅನ್ನ ಪುಷ್ ಮಾಡಿದ್ದಾರೆ. ಅದರ ರಿಸಲ್ಟ್ ಆಗಿ ಏನಾಗಿರುತ್ತೆ, ಒಂದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಸೊ ಒನ್ಸ್ ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಡೋಜಿ. ಆ ಡೋಜಿ ಕ್ಯಾಂಡಲ್ ಏನ್ ಹೇಳುತ್ತೆ ನಮ್ಗೆ, ಇಂಡಿಸಿಷನ್ ಕ್ಯಾಂಡಲ್. ಡೋಜಿ ಕ್ಯಾಂಡಲ್ ಏನ್ ಮಾಡುತ್ತೆ, ಇಂಡಿಸಿಷನ್ ಅನ್ನ ಅರ್ಥ ಮಾಡಿಸುತ್ತೆ. ಅಂದ್ರೆ ಮಾರ್ಕೆಟ್ ಒಳಗಡೆ ಪಾರ್ಟಿಸಿಪೇಷನ್ ಏನಿದೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಪೊಸಿಷನ್ ಒಳಗಡೆ, ಇಕ್ವಿಲಿಬ್ರಿಯಂ ಒಳಗಡೆ ಇದೆ. ಸೊ ಈ ಡೋಜಿ ನಮ್ಗೆ ಅರ್ಥ ಮಾಡಿಸುತ್ತೆ. ಸೊ ಒನ್ಸ್ ನಮ್ಗೆ ಏನಾಯ್ತು, ಫಸ್ಟ್ ನಾವು ಕ್ಯಾಂಡಲ್ ಏನ್ ಫಾರ್ಮ್ ಆಗಿತ್ತು ಬಿಯರಿಶ್ ಕ್ಯಾಂಡಲ್, ಆ ಬಿಯರಿಶ್ ಕ್ಯಾಂಡಲ್ ಒಳಗಡೆ ನಮ್ಗೆ ಅರ್ಥ ಆಗ್ತಿದೆ ಮಾರ್ಕೆಟ್ ಏನಾಗಿದೆ, ಒಂದು ಬಿಯರಿಶ್ ಸ್ಟ್ರಕ್ಚರ್ ಅಥವಾ ಡೌನ್ ಟ್ರೆಂಡ್ ಒಳಗಡೆ ಇದೆ ಅನ್ನೋದು ನಮ್ಗೆ ಫಸ್ಟ್ ಕ್ಯಾಂಡಲ್ ನಮ್ಗೆ ಅರ್ಥ ಮಾಡಿಸುತ್ತೆ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನ್ ಫಾರ್ಮ್ ಆಗ್ತಿದೆ ಅದು ಏನ್ ಹೇಳ್ತಿದೆ, ಇಲ್ಲಿವರೆಗೂ ಏನ್ ಬಿಯರಿಶ್ ಇತ್ತು ಆ ಕ್ಯಾಂಡಲ್ ನೆಕ್ಸ್ಟ್ ಬಿಯರಿಶ್ ಇಂದ ನೆಕ್ಸ್ಟ್ ಏನಾಗ್ತಿದೆ, ಮಾರ್ಕೆಟ್ ಒಂದು ಈಕ್ವಲ್ ಪೊಸಿಷನ್, ಈಕ್ವಲ್ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಆರ್ ಇನ್ ಈಕ್ವಿಲಿಬ್ರಿಯಂ. ಏನಾಗ್ತಿದೆ, ಮಾರ್ಕೆಟ್ ಒಳಗಡೆ ಬೈಯರ್ಸ್ ಸೆಲ್ಲರ್ಸ್ ಆಕ್ಚುಲಿ ಇಬ್ರು ಒಂದು ಸೇಮ್ ಪೊಸಿಷನ್ ಒಳಗಡೆ ಇದ್ದಾರೆ, ಅಥವಾ ಆರ್ಡರ್ಸ್ ಏನ್ ನಮ್ಗೆ ಎಕ್ಸಿಕ್ಯೂಷನ್ ಆಗ್ತಿತ್ತು ಇಲ್ಲಿವರೆಗೂ ಅದೇನಾಗ್ತಿದೆ, ನ್ಯೂಟ್ರಲ್ ಆಗ್ತಿದೆ. ಮಾರ್ಕೆಟ್ ಏನಾಗ್ತಿದೆ, ಇಲ್ಲಿವರೆಗೂ ಇದಂತ ಡೌನ್ ಟ್ರೆಂಡ್ ಇವಾಗ ಚೇಂಜ್ ಆಗ್ಬಹುದು. ಅದು ಯಾವ್ದು ಇಂಪ್ಲಿಮೆಂಟ್ ಮಾಡ್ತಿದೆ ನಮ್ಗೆ, ಡೋಜಿ ಇಂಪ್ಲಿಮೆಂಟ್ ಮಾಡ್ತಿದೆ. ಡೋಜಿ ಬಗ್ಗೆನು ನಾವು
ವಿಡಿಯೋ ಮಾಡಿದೀವಿ, ಡೋಜಿನ ಹೇಗೆ ರೀಡ್ ಮಾಡ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಎಷ್ಟು ಟೈಪ್ಸ್ ಆಫ್ ಡೋಸಸ್ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಇನ್ನೊಂದು ವಿಡಿಯೋ ಒಳಗಡೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ, ಅದನ್ನ ನಾವು ನೋಡ್ಬೋದು. ಇದರ ನೆಕ್ಸ್ಟ್ ಫಸ್ಟ್ ನಮ್ಗೆ ಏನ್ ಅರ್ಥ ಆಯ್ತು, ಮಾರ್ಕೆಟ್ ಏನಾಗ್ತಿದೆ, ಒಂದು ಡೌನ್ ಟ್ರೆಂಡ್ ಒಳಗಡೆ ಇದೆ. ಡೌನ್ ಟ್ರೆಂಡ್ ಇಂದ ಏನಾಗಿದೆ, ನೆಕ್ಸ್ಟ್ ಇಂಡಿಸಿಷನ್ ಕ್ಯಾಂಡಲ್ ನಮ್ಗೆ ಶೋ ಆಗ್ತಿದೆ. ಅಂದ್ರೆ ಮಾರ್ಕೆಟ್ ಒಳಗಡೆ ಪಾರ್ಟಿಸಿಪೇಷನ್ ಏನಿದೆ ಕಂಪ್ಲೀಟ್ಲಿ ನ್ಯೂಟ್ರಲ್ ಆಗಿದೆ. ಅದರ ನೆಕ್ಸ್ಟ್ ಫಾರ್ಮೇಶನ್ ಏನಾಗ್ತಿದೆ, ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಬುಲ್ಲಿಶ್ ಕ್ಯಾಂಡಲ್ ಏನ್ ನಮ್ಗೆ ಅರ್ಥ ಮಾಡಿಸುತ್ತೆ, ಎಸ್ ಪಾರ್ಟಿಸಿಪೇಷನ್ ಆಫ್ ಬಯರ್ಸ್ ಇನ್ಕ್ರೀಸ್ ಆಗಿದೆ, ಬೈಯಿಂಗ್ ಪ್ರೆಷರ್ ಏನಾಗ್ತಿದೆ ಇಲ್ಲಿ ಇನ್ಕ್ರೀಸ್ ಆಗಿದೆ ಮಾರ್ಕೆಟ್ ಒಳಗಡೆ. ಸೊ ದಿಸ್ ಇಸ್ ಈ ತರ 3 ಕ್ಯಾಂಡಲ್ ನಮ್ಗೆ ಏನ್ ಸೇರಿ ನಮ್ಗೆ ಈ ಪ್ಯಾಟರ್ನ್ ನಾವು ರೀಡ್ ಮಾಡ್ತಾ ಇದೀವಿ. ಈ ಪ್ಯಾಟರ್ನ್ ನಮ್ಗೆ ಏನ್ ಹೇಳುತ್ತೆ ಅಪ್ಪ ಅಂತಂದ್ರೆ, ಮುಂಚೆ ಸೆಲ್ಲಿಂಗ್ ಪ್ರೆಷರ್ ಇತ್ತು, ಸೆಲ್ಲಿಂಗ್ ಪ್ರೆಷರ್ ಆದ್ಮೇಲೆ ಏನಾಯ್ತು, ಮಾರ್ಕೆಟ್ ಟುಕ್ಕ ಒಂದು ಪಾಸ್ ತಗೊಂತು ಮಾರ್ಕೆಟ್. ಅಲ್ಲಿ ಏನಾಗ್ತಿದೆ, ಮಾರ್ಕೆಟ್ ಒಳಗಡೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಆಗಿದ್ದಾರೆ. ಒನ್ಸ್ ಮಾರ್ಕೆಟ್ ಒಳಗಡೆ ಬೈಯರ್ಸ್ ಸೆಲ್ಲರ್ಸ್ ನ್ಯೂಟ್ರಲ್ ಆದ್ಮೇಲೆ ಏನಾಗಿದೆ, ಅಗೇನ್ ಒಂದು ಬಾಯಿಂಗ್ ಪ್ರೆಷರ್ ನಮ್ಗೆ ಕ್ರಿಯೇಟ್ ಆಗಿದೆ. ದಟ್ ಈಸ್ ಇಂಡಿಕೇಟೆಡ್ ಬೈ ಒಂದು ಬುಲ್ಲಿಶ್ ಕ್ಯಾಂಡಲ್. ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಏನ್ ಮಾಡ್ತಾ ಇದೆ, ಅದು ಅರ್ಥ ಮಾಡಿಸ್ತಿದೆ, ಎಸ್ ಬಾಯಿಂಗ್ ಪ್ರೆಷರ್ ಏನಾಗಿದೆ ಇವಾಗ ಇನ್ಕ್ರೀಸ್ ಆಗಿದೆ ಅನ್ನೋದು ಯಾರು ಅರ್ಥ ಮಾಡಿಸಿದ್ದಾರೆ. ಒಂದು ಬಾಯಿಂಗ್ ಕ್ಯಾಂಡಲ್ ನಮ್ಗೆ ಏನ್ ಬರ್ತಾ ಇದೆ, ಕಾಣ್ತಾ ಇದೆ ಇಲ್ಲಿ. ಸೊ ಈ ಕ್ಯಾಂಡಲ್ ಏನ್ ಮಾಡ್ತಾ ಇದೆ, ಬಾಯಿಂಗ್ ಪ್ರೆಷರ್ ಅನ್ನ ಅರ್ಥ ಮಾಡಿಸ್ತಿದೆ. ಓಕೆ, ಸೊ ಒನ್ಸ್ ಈ ಕ್ಯಾಂಡಲ್ ನಮ್ಗೆ ಏನ್ ಫಾರ್ಮ್ ಆಗುತ್ತೆ, ಈ ತರ 3 ಪ್ಯಾಟರ್ನ್ಸ್ ಫಾರ್ಮ್ ಆಗುತ್ತೆ. 3 ಪ್ಯಾಟರ್ನ್ಸ್ ಫಾರ್ಮ್ ಆದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ, ಓಕೆ ಮಾರ್ಕೆಟ್ ಇಲ್ಲಿವರೆಗೂ ಇದ್ದಂತ ಡೌನ್ ಟ್ರೆಂಡ್ ಏನಾಗಿದೆ, ಇವಾಗ ಡೌನ್ ಟ್ರೆಂಡ್ ಮುಗ್ದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ, ಸಿಂಪಲ್ ಆಗಿ. ಎಸ್, ಸೊ ಈ ಮಾರ್ನಿಂಗ್ ಸ್ಟಾರ್ ನಮ್ಗೆ ಏನ್ ಇಂಡಿಕೇಶನ್ ಕೊಡುತ್ತೆ ಹಂಗಂದ್ರೆ, ನಾವು ವಿ ಕ್ಯಾನ್ ಗೋ ಫಾರ್ ಬೈ ಸೈಡ್. ನಾವು ಏನ್ ಮಾಡ್ಬೋದು, ಮಾರ್ಕೆಟ್ ಅಪ್ ಹೋಗುತ್ತೆ, ಸೊ ಇದ್ರ ಜೊತೆ ನಾವೇನಾಗ್ಬೋದು, ಅಪ್ ಸೈಡ್ ಗೆ ಟ್ರೇಡ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ಕೋಬಹುದು. ನಮ್ಮ ಎಂಟ್ರಿ ಇಲ್ಲಿ ಸಿಂಪಲ್ ಆಗಿ ಈ ಕ್ಯಾಂಡಲ್ ಕ್ಲೋಸಿಂಗ್ ಗೆ ಇಟ್ಕೋತೀವಿ. ಮತ್ತೆ ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಕ್ಯಾಂಡಲ್ ಕೆಳಗಡೆ ಏನ್ ಇಂಡಿಸಿಷನ್ ಡೋಜಿ ಕ್ಯಾಂಡಲ್ ಇರುತ್ತೆ, ಇಲ್ಲಿಂದ ಮಾರ್ಕೆಟ್ ಏನಾಗಿದೆ, ಇಂಡಿಸಿಷನ್ ಬಂದಿದೆ. ಇಲ್ಲಿಂದ ಬಾಯಿಂಗ್ ಪ್ರೆಷರ್ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಲೋ ಆಗಿದೆ, ಬಾಯಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿದೆ, ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಲೋ ಆಗಿದೆ. ಸೆಲ್ಲರ್ಸ್ ಏನ್ ಇಲ್ಲಿವರೆಗೂ ಮಾರ್ಕೆಟ್ ಒಳಗಡೆ ಇದ್ರು, ಇವ್ರು ಏನಾಗಿದ್ದಾರೆ, ಕಂಪ್ಲೀಟ್ಲಿ ನ್ಯೂಟ್ರಲ್ ಆಗಿ ಬಾಯಿಂಗ್ ಪ್ರೆಷರ್, ಫ್ರೆಶ್ ಬಾಯಿಂಗ್ ಪ್ರೆಷರ್ ಬರ್ತಿರೋದು ಎಲ್ಲಿಂದ ಇಂಡಿಕೇಟ್ ಆಗ್ತಿದೆ, ನಮ್ಗೆ ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಏನ್ ಮಾಡ್ತಾ ಇದೆ, ಅರ್ಥ ಮಾಡಿಸ್ತಾ ಇದೆ. ಬುಲ್ಲಿಶ್ ಕ್ಯಾಂಡಲ್ ಏನ್ ಮಾಡ್ತಾ ಇದೆ, ನ್ಯೂ ಬಾಯರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಮಾರ್ಕೆಟ್ ಒಳಗಡೆ, ಅದನ್ನ ಇಂಡಿಕೇಶನ್ ಕೊಡ್ತಾ ಇದೆ. ಸೊ ಇಲ್ಲಿ ನಮ್ದು ಎಂಟ್ರಿ ಆದ್ರೆ, ಇಲ್ಲಿ ನಮ್ದು ಎಕ್ಸಿಟ್ ಸ್ಟಾಪ್ ಲಾಸ್ ಪಾಯಿಂಟ್ ನಮ್ದು ಇಲ್ಲಿರುತ್ತೆ, ರೈಟ್. ಸ್ಟಾಪ್ ಲಾಸ್ ಪಾಯಿಂಟ್ ನಮ್ಗೆ ಇಲ್ಲಿರುತ್ತೆ. ನಾನು ಆಗ್ಲೇ ಹೇಳಿದೆ, ಇವತ್ತಿನ ಕ್ಯಾಂಡಲ್ ಒಳಗಡೆ ನಮ್ಗೆ ಈಸಿಲಿ ನಾವ್ ಏನ್ ಮಾಡ್ಬೋದು, ಎಂಟ್ರೀಸ್ ಅನ್ನ ಫೈಂಡ್ ಮಾಡ್ಕೋಬಹುದು. ನಾವು ಯಾವ ಕ್ಯಾಂಡಲ್ ಗೆ ಎಂಟ್ರಿ ಆಗ್ಬೇಕು ಅನ್ನೋದು ನಮ್ಗೆ ಈಸಿಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅದು ಕೂಡ ನಮ್ಗೆ ಈಸಿಲಿ ಇಲ್ಲಿ ಅರ್ಥ ಆಗುತ್ತೆ. ಒನ್ಸ್ ಮಾರ್ಕೆಟ್ ನಮ್ಗೆ ಇದಕ್ಕಿಂತ ಕೆಳಗಡೆ ಏನಾದ್ರು ಹೋಗ್ತಿದೆ ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಗಿದೆ. ನೆಕ್ಸ್ಟ್ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಏನಾಗ್ತಿದೆ, ಇಲ್ಲಿಂದ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಕ್ಲಿಯರ್, ಸಿಂಪಲ್ ಆಗಿ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಒನ್ ಆಫ್ ದ ಬೆಸ್ಟ್ ಯೂಸ್ಫುಲ್ ಪ್ಯಾಟರ್ನ್. ಸುಮಾರು ಕಡೆ ನಮ್ಗೆ ಈ ತರ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ಸ್ ಸಿಗುತ್ತೆ ಮಾರ್ಕೆಟ್ ಒಳಗಡೆ. ಇವತ್ತು ನಾವು ನಿಫ್ಟಿ ಇವತ್ತು ನೋಡ್ಬೋದು, ನಿಫ್ಟಿ ಒಳಗಡೆನು ಕೂಡ ಫಸ್ಟ್ 15 ಮಿನಿಟ್ಸ್ ಒಳಗಡೆ ಏನು ಡೌನ್ ಟ್ರೆಂಡ್ ಬಂತು, ಡೌನ್ ಟ್ರೆಂಡ್ ಆದ್ಮೇಲೆ ಒಂದು ಪ್ರಾಪರ್ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಕೊಟ್ಟಿದೆ. ಇವತ್ತು ಯಾರ್ಯಾರು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿರ್ತೀರಾ ಅವ್ರು ನೋಡಿರ್ಬೋದು, ಇವತ್ತು ನಿಫ್ಟಿ ಆದ್ಮೇಲೆ ಒನ್ಸ್ ಈ ತರ ಮಾರ್ನಿಂಗ್ ಸ್ಟಾರ್ ಕೊಟ್ಟ ಮೇಲೆ ಅಗೇನ್ ಮಾರ್ಕೆಟ್ ವೆಂಟ್ ಅಪ್, ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಗೆ ಹೋಗಿದೆ. ಸೊ ಅದನ್ನ ನಾವು ಮಾರ್ಕೆಟ್ ಒಳಗಡೆ ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಕಮಿಂಗ್ ಬ್ಯಾಕ್, ನಾವು ಇವತ್ತೇನ್ ಅನಲೈಸ್ ಮಾಡ್ತಾ ಇದ್ವಿ, ಎಲ್ಲ ಡ್ರಾಯಿಂಗ್ಸ್ ರಿಮೂವ್ ಮಾಡ್ಬಿಡೋಣ, ಫ್ರೆಶ್ ಆಗಿ ನಾವ್ ಏನ್ ಮಾಡೋಣ, ಅನಲೈಸ್ ಮಾಡ್ಕೊಳ್ಳೋಣ ಮಾರ್ಕೆಟ್ ಅನ್ನ. ಸೊ GBP USD ಇವತ್ತಿನ ಕರೆನ್ಸಿ. GBP USD ನಮ್ಗೆ ಏನ್ ಹೇಳುತ್ತೆ, ಕಮಿಂಗ್ ಬ್ಯಾಕ್, ಹೈಯರ್ ಟೈಮ್ ಫ್ರೇಮ್. ಯಾವಾಗ ನಾವು ಅನಲೈಸ್ ಮಾಡ್ತಿದೀವಿ ಅಂತಂದ್ರು ಕೂಡ ನಾವು ಯಾವಾಗ್ಲೂ ಹೈಯರ್ ಟೈಮ್ ಫ್ರೇಮ್ ಇಂದ ಬರೋಣ ಮಾರ್ಕೆಟ್ ಒಳಗಡೆ. ಸೊ ಹೈಯರ್ ಟೈಮ್ ಫ್ರೇಮ್ ಏನಕ್ಕಪ್ಪ ಅಂತಂದ್ರೆ, ಒಂದು ಪ್ರಾಪರ್ ಪ್ರಾಸ್ಪೆಕ್ಟಿವ್ ಸಿಗುತ್ತೆ, ಯಾವ ಸೈಡ್ ಟ್ರೆಂಡ್ ಇದೆ, ಯಾವ ಟ್ರೆಂಡ್ ಇದೆ ಮಾರ್ಕೆಟ್ ಒಳಗಡೆ, ಅಪ್ ಟ್ರೆಂಡ್ ಇದೆನಾ ಡೌನ್ ಟ್ರೆಂಡ್ ಇದೆನಾ ಇನ್ನ ಹೈಯರ್ ಟೈಮ್ ಫ್ರೇಮ್. ಸೊ ಒನ್ಸ್ ನಮ್ಗೆ ಹೈಯರ್ ಟೈಮ್ ಫ್ರೇಮ್ ಒಳಗಡೆ ಟ್ರೆಂಡ್ ಏನಾದ್ರು ಅನಲೈಸ್ ಮಾಡೋದಕ್ಕೆ ನಾವು ಕಲ್ತ್ವಿ ಅಂತಂದ್ರೆ ದಟ್ ಈಸ್ ಫೈನ್. ನೆಕ್ಸ್ಟ್ ನಾವು ಈಸಿಲಿ ಏನ್ ಮಾಡ್ಬೋದು, ಮಾರ್ಕೆಟ್ ಒಳಗಡೆ ಯಾವ ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ ಬೇಸಿಸ್ ಮೇಲೆ ನಾವು ಏನ್ ಮಾಡ್ಬೋದು, ಬೈ ಸೈಡ್ ಹೋಗ್ಬೇಕಾ ಸೆಲ್ ಸೈಡ್ ಹೋಗ್ಬೇಕಾ, ಟ್ರೆಂಡ್ ಐಡೆಂಟಿಫಿಕೇಶನ್ ಇಂದ ನಾನೇನ್ ಡಿಸೈಡ್ ಮಾಡ್ಬೋದು, ಬೈಯಿಂಗ್ ಸೈಡ್ ನಾನು ಇರ್ಬೇಕಾ ಅಥವಾ ಸೆಲ್ಲಿಂಗ್ ಸೈಡ್ ನಾನು ಇರ್ಬೇಕಾ ಅನ್ನೋದು ಕಂಪ್ಲೀಟ್ಲಿ ಈಸಿ ಆಗಿ ನಾವು ಅರ್ಥ ಮಾಡ್ಕೋಬಹುದು. ದಟ್ಸ್ ವೈ ನಾವು ಯಾವಾಗ್ಲೂ ಹೈಯರ್ ಟೈಮ್ ಫ್ರೇಮ್ ಒಳಗಡೆ ನಾವು ಅನಲೈಸ್ ಮಾಡೋದು. ಸೊ ಮಾರ್ಕೆಟ್ ಏನಾಗ್ತಿದೆ, ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ಇಲ್ಲಿ ನೋಡ್ಬೋದು, ಒಂದು ಪ್ರಾಪರ್ ಒಂದು ಬಿಯರಿಶ್ ಕ್ಯಾಂಡಲ್ ಡೌನ್ ಟ್ರೆಂಡ್ ಬರ್ತಾ ಇದೆ. ಒಂದು ಲೋವರ್ ಲೋಸ್, ಲೋವರ್ ಹೈಸ್, ಅಗೇನ್ ಲೋವರ್ ಲೋ, ಲೋವರ್ ಹೈ, ಅಗೇನ್ ಒಂದು ಪ್ರಾಪರ್ ಲೋವರ್ ಲೋ ಹತ್ರ ಏನಾಗಿದೆ, ಮಾರ್ಕೆಟ್ ಒಂದು ಸಪೋರ್ಟ್ ತಗೊಂಡಿದೆ ಇವಾಗ. ಸೊ ಅಗೇನ್ ಇಲ್ಲಿಂದ ಏನಾಗ್ಬೋದು, ಮಾರ್ಕೆಟ್ ಸ್ವಲ್ಪ ರೀಟ್ರೇಸ್ ಆಗ್ತಿದೆ, ರೈಟ್.
ಮಾರ್ಕೆಟ್ ರೀಟ್ರೇಸ್ ಆಗ್ಬಿಟ್ಟು ಏನಾಗ್ಬೋದು, ಎಷ್ಟು ರೀಟ್ರೇಸ್ ಆಗುತ್ತೆ ಅದಕ್ಕೆ ನಾವು ಫಿಬೋನಾಚಿ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಚೆಕ್ ಮಾಡ್ಕೋಬಹುದು ಎಲ್ಲಿವರೆಗೂ ರೀಟ್ರೇಸ್ ಆಗುತ್ತೆ. 23% ರೀಟ್ರೇಸ್ ಆಗುತ್ತಾ, 38% ಆಗುತ್ತಾ, 50% ಆಗುತ್ತಾ, ಅದನ್ನ ನಾವೇನ್ ಮಾಡ್ಬೋದು, ಈಸಿಲಿ ಚೆಕ್ ಮಾಡ್ಬೋದು. ಬಟ್ ಇವಾಗ ಏನಾಗ್ತಿದೆ, ಮಾರ್ಕೆಟ್ ಒಂದು ರೀಟ್ರೇಸ್ಮೆಂಟ್ ಒಳಗಡೆ ಇದೆ. ಬಟ್ ಇಲ್ಲೇನಾಗಿದೆ, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಕೊಡ್ತಿದೆ ನಮ್ಗೆ. ಮಾರ್ಕೆಟ್ ಏನಾಗ್ಬೋದು, ಅಗೇನ್ ನಾನು ಇಲ್ಲಿಂದ ಅಪ್ ಟ್ರೆಂಡ್ ಹೋಗ್ಬೇಕಾ ಹೈಯರ್ ಟೈಮ್ ಫ್ರೇಮ್ ಒಳಗಡೆ? ನೋ. ಇಲ್ಲಿ ನನ್ಗೆ ಏನಾದ್ರು ಅಪ್ ಟ್ರೆಂಡ್ ನಾನು ಹೋಗ್ಬೇಕು ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಏನ್ ಲೋವರ್ ಲೋಸ್ ನ ಫಾರ್ಮ್ ಮಾಡ್ತಿದೆ, ಲೋವರ್ ಹೈಸ್ ನ ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ ಲೋವರ್ ಹೈಸ್ ನ ಬ್ರೇಕ್ ಮಾಡಿ ಒಂದು ಹೈಯರ್ ಹೈ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ನಾವು ನೋಡ್ಬೋದು ಲೋವರ್ ಲೋ ಕ್ರಿಯೇಟ್ ಮಾಡ್ತು, ಲೋವರ್ ಹೈ ಕ್ರಿಯೇಟ್ ಮಾಡ್ತು, ಅಗೇನ್ ಲೋವರ್ ಲೋ ಕ್ರಿಯೇಟ್ ಮಾಡಿದೆ. ಇವಾಗ ಮಾರ್ಕೆಟ್ ಅಗೇನ್ ಒಂದು ಜಸ್ಟ್ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಹೋಗಿ ಅಗೇನ್ ಏನಾಗಿದೆ, ಮಾರ್ಕೆಟ್ ಪುಷ್ ಆಗ್ತಾ ಇದೆ. ಅಂದ್ರೆ ಬೈಯರ್ಸ್ ಮೇಲ್ಗಡೆ ಪುಷ್ ಮಾಡ್ತಾ ಇದ್ದಾರೆ. ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ಬೈಯರ್ಸ್ ಮೇಲ್ಗಡೆ ಪುಷ್ ಮಾಡ್ತಾ ಇದ್ದಾರೆ. ಬಟ್ ಬೈಯರ್ ಸ್ಟ್ರೆಂತ್ ಹೇಗೆ ನಾವು ಐಡೆಂಟಿಫೈ ಮಾಡೋದು? ಅಂಟಿಲ್ ಅಂಡ್ ಅನ್ಲೆಸ್ ನಮ್ಗೆ ಮಾರ್ಕೆಟ್ ಒಂದು ಹೈಯರ್ ಹೈ ನ ಕ್ರಿಯೇಟ್ ಮಾಡಲ್ಲ ಹೈಯರ್ ಟೈಮ್ ಫ್ರೇಮ್ ಒಳಗಡೆ. ಇಲ್ಲಿ ಒಂದು ಲೋವರ್ ಹೈ ಇದೆ, ಈ ಲೋವರ್ ಹೈ ನ ಬ್ರೇಕ್ ಮಾಡಿ ಒಂದು ಹೈಯರ್ ಹೈ ಕ್ರಿಯೇಟ್ ಮಾಡಿ ಏನಾದ್ರು ಮಾರ್ಕೆಟ್ ಅಗೇನ್ ಕಮ್ ಬ್ಯಾಕ್ ರೀಟ್ರೇಸ್ ಏನಾದ್ರು ಆಯ್ತು ಅಂದ್ರೆ ಅಗೇನ್ ನಾವು ಕನ್ಸಿಡರ್ ಮಾಡ್ಬೋದು, ಎಸ್ ನಾವು ಇವಾಗ ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ಬೋದು, ಬಾಯಿಂಗ್ ಸೈಡ್ ಅಥವಾ ಅಪ್ ಟ್ರೆಂಡ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಅನ್ನೋದು ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಅಂಟಿಲ್ ಅಂಡ್ ಅನ್ಲೆಸ್ ನಾವೇನ್ ಮಾಡ್ಬೋದು, ಜಸ್ಟ್ ಮಾರ್ಕೆಟ್ ಏನಾಗ್ತಿದೆ, ರೀಟ್ರೇಸ್ ಆಗ್ತಿದೆ. ಎಷ್ಟು ರೀಟ್ರೇಸ್ ಆಗುತ್ತೆ, ದಟ್ ಈಸ್ ಲೆಫ್ಟ್ ಟು ಮಾರ್ಕೆಟ್. ಇಲ್ಲಿಂದ ಇಲ್ಲಿವರೆಗೂ ಹೋಗಿ ಅಗೇನ್ ಇಲ್ಲಿಂದ ಡಬಲ್ ಟಾಪ್ ಅಥವಾ ಡಬಲ್ ಟಾಪ್ ಮಾಡ್ಕೊಂಡು ಅಗೇನ್ ಮಾರ್ಕೆಟ್ ಏನಾಗ್ಬೋದು, ಡೌನ್ ಟ್ರೆಂಡ್ ಹೋಗ್ಬೋದು, ಅಥವಾ ಅಗೇನ್ ಇಲ್ಲಿಂದ ಅಪ್ ಟ್ರೆಂಡ್ ಹೋಗ್ಬೋದು. ಎನಿಥಿಂಗ್ ಇಸ್ ಪಾಸಿಬಲ್, ರೈಟ್? ಸೊ ಬೇಸಿಕಲಿ ನಮ್ಗೆ ಸಿಂಪಲ್ ಆಗಿ ಮಾರ್ಕೆಟ್ ಒಳಗಡೆ ಯಾವುದೇ ರೀತಿಯಾದಂತ ಜಡ್ಜ್ಮೆಂಟ್ಸ್ ಅನ್ನ ನಾವು ಮಾಡ್ಕೊಳ್ದೆ ಜಸ್ಟ್ ಅನಲೈಸ್ ಮಾಡೋದಕ್ಕೆ ಕಲ್ಕೋಬೇಕು. ಬಿಕಾಸ್ ನಮ್ಗೆ ಪ್ರಾಪರ್ ಎಂಟ್ರಿ ಸಿಗ್ಬೇಕು. ಪ್ರಾಪರ್ ಎಂಟ್ರಿ ಸಿಗೋವರೆಗೂ ನಾವು ಜಸ್ಟ್ ಏನ್ ಮಾಡ್ಬೇಕು, ಆಲ್ವೇಸ್ ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ಬೇಕು. ಸೊ ಕಮಿಂಗ್ ಬ್ಯಾಕ್ ಟು 4 hour ಟೈಮ್ ಫ್ರೇಮ್. ಎಸ್, 4 hour ಟೈಮ್ ಫ್ರೇಮ್ ಒಳಗಡೆ ಏನಾಗ್ತಿದೆ, ಮಾರ್ಕೆಟ್ ನಾವು ಆಗ್ಲೇ ಡಿಸ್ಕಸ್ ಮಾಡ್ತಿದ್ವಿ. ಒನ್ ಡೇ ಟೈಮ್ ಫ್ರೇಮ್ ಒಳಗಡೆ ಲೋವರ್ ಲೋಸ್, ಲೋವರ್ ಹೈ, ಲೋವರ್ ಲೋ, ಲೋವರ್ ಲೋ, ಲೋವರ್ ಹೈ, ಅಗೇನ್ ಲೋವರ್ ಲೋ. ಸೊ ಲೋವರ್ ಲೋ ಇಂದ ಏನಾಗಿದೆ, ಒಂದು ಹೈಯರ್ ಸ್ಲೈಟ್ ಹೈಯರ್ ಹೈ ನ ಕ್ರಿಯೇಟ್ ಮಾಡಿದೆ. ಬಟ್ ನಾವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನಾಗ್ತಿದೆ, ಅದೇ ಲೆವೆಲ್ ಒಳಗಡೆ ಏನಾಗಿದೆ, ರೆಸಿಸ್ಟೆನ್ಸ್ ನ ತಗೊಳ್ತಾ ಇದೆ. ಬಟ್ ಇಲ್ಲಿ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇರೋದು ನಾವ್ ಏನಾದ್ರು ನೋಡಿದ್ವಿ ಅಂತಂದ್ರೆ, ಸೊ ಇಲ್ಲಿ ಕ್ಯಾಂಡಲ್ಸ್ ಏನ್ ಫಾರ್ಮ್ ಆಗ್ತಿದೆ, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಏನೋ ಫಾರ್ಮ್ ಆಗಿದೆ. ಬಟ್ ಅದ್ರ ನೆಕ್ಸ್ಟ್ ಏನ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇದೆ, ದೀಸ್ ಹ್ಯಾವ್ ವೆರಿ ಲೆಸ್ ವ್ಯಾಲ್ಯೂಮ್ ಕೂಡ ತುಂಬಾ ಕಡಿಮೆ ಇದೆ. ಬಟ್ ಕ್ಯಾಂಡಲ್ ಸೈಜು ಕೂಡ ತುಂಬಾ ಕಡಿಮೆ ಇದೆ. ಅಂದ್ರೆ ಇದ್ರೊಳಗಡೆ ನಮ್ಗೆ ಏನಾಗ್ತಿದೆ, 4 hour ಒಳಗಡೆ ಮಾರ್ಕೆಟ್ ಒಳಗಡೆ ಫ್ರೆಶ್ ಎಂಟ್ರೀಸ್ ಇಲ್ಲ, ಫ್ರೆಶ್ ಆರ್ಡರ್ಸ್ ಇಲ್ಲ. ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು, ಇಲ್ಲಿ ಫ್ರೆಶ್ ಆರ್ಡರ್ಸ್ ನಮ್ಗೆ ಇನ್ನ ಸಿಗ್ತಿಲ್ಲ. ಸೊ ಬೆಟರ್ ಮಾರ್ಕೆಟ್ ಇನ್ ಡಿಸಿಷನ್ ಇದೆ. ಮಾರ್ಕೆಟ್ ಒಳಗಡೆ ನಾವು ಈ ಕ್ಯಾಂಡಲ್ಸ್ ಅನ್ನ ನೋಡಿ ಏನ್ ಅರ್ಥ ಮಾಡ್ಕೋಬಹುದು, ಸಿಂಪಲ್ ಆಗಿ ಮಾರ್ಕೆಟ್ ಒಳಗಡೆ ಫ್ರೆಶ್ ಎಂಟ್ರೀಸ್ ಇಲ್ಲ ಅಥವಾ ಫ್ರೆಶ್ ಆರ್ಡರ್ಸ್ ನಮ್ಗೆ ಇನ್ನ ಬರ್ತಿಲ್ಲ. ಸೊ ಬೆಟರ್ ವಿ ವಿಲ್ ವೇಟ್ ಅಂಟಿಲ್ ನಮ್ಗೆ ಒಂದು ಫ್ರೆಶ್ ಆರ್ಡರ್ಸ್ ನಮ್ಗೆ ಸಿಗೋವರೆಗೂ. ಬಟ್ ಇವಾಗ ನಾವು 4 hour ಒಳಗಡೆ ನಮ್ಗೆ ಲೆವೆಲ್ಸ್ ಅನ್ನ ನಾವು ಹುಡ್ಕೋದಾಯ್ತು ಅಂದ್ರೆ, 4 hour ಒಳಗಡೆ ನಾವು ಲೆವೆಲ್ಸ್ ಅನ್ನ, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ಸ್ ಅನ್ನ ಹುಡುಕ್ಬೇಕು ಅಂದ್ರೆ ಇಲ್ಲಿ ನೋಡಿ ಈಸಿಲಿ ನಮ್ಗೊಂದು ಸಪೋರ್ಟ್ ಲೆವೆಲ್ ಇದೆನಾ, ಇಲ್ಲಿ ಮಾರ್ಕೆಟ್ ಯಾವ ಸಪೋರ್ಟ್ ಲೆವೆಲ್ ಒಳಗಡೆ ಇವಾಗ ಸಪೋರ್ಟ್ ತಗೊಳ್ತಾ ಇದೆ ಅಂದ್ರೆ ಈ ಲೆವೆಲ್ ಒಳಗಡೆ ಏನಾಗ್ತಿದೆ, ಬೈಯರ್ಸ್ ಎಂಟ್ರಿ ಆಗ್ತಿದ್ದಾರೆ. ಬಾಯರ್ಸ್ ಇಂಟ್ರೆಸ್ಟ್ ಎಲ್ಲಿದೆ, ಈ ಲೆವೆಲ್ ಒಳಗಡೆ ಯಾವಾಗ ಮಾರ್ಕೆಟ್ ಬರುತ್ತೆ, ಬಾಯರ್ಸ್ ಆರ್ ರೆಡಿ ಟು ಎಂಟ್ರಿ, ಬಾಯರ್ಸ್ ಆರ್ ರೆಡಿ ಟು ಎಂಟರ್ ದ ಮಾರ್ಕೆಟ್. ಅದೇ ತರ ಇಲ್ಲಿ ಆಲ್ರೆಡಿ ಬಾಯರ್ಸ್ ಏನಾಗಿದ್ದಾರೆ, ಎಂಟ್ರಿ ಆಗಿದ್ದಾರೆ. ದಿಸ್ ಇಸ್ ದ ಕ್ಯಾಂಡಲ್, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಕೊಟ್ಟಿದೆ. ಸೊ ಅಗೇನ್ ಮಾರ್ಕೆಟ್ ಇಲ್ಲಿಂದ ಏನಾದ್ರು ಅಪ್ ಸೈಡ್ ಹೋಗ್ಬೇಕು ಅಂತಂದ್ರೆ ನಾವು ಈಸಿಲಿ ವೇಟ್ ಮಾಡ್ಬೇಕು until this level is broken. ಒಂದು ಈ ಲೆವೆಲ್ ಬ್ರೇಕ್ ಆಗೋವರೆಗೂ ನಾವೇನ್ ಮಾಡೋಣ, ಬೈಯರ್ಸ್ ಇಂಟ್ರೆಸ್ಟ್ ಎಷ್ಟು ಇದೆ ಮಾರ್ಕೆಟ್ ಒಳಗಡೆ, ಬೈಯರ್ಸ್ ಏನಾದ್ರು ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಪುಷ್ ಮಾಡ್ತಿದಾರ, ಡೆಫಿನೆಟ್ಲಿ ನಾವೇನ್ ಮಾಡ್ಬೋದು, ನೆಕ್ಸ್ಟ್ ಈ ಲೆವೆಲ್ ಒಳಗಡೆ ಈ ಲೆವೆಲ್ ವರ್ಗೂ ಬರ್ತಾರೆ, ಈ ಲೆವೆಲ್ ವರ್ಗೂ ಪುಷ್ ಮಾಡ್ಬೋದು ಮಾರ್ಕೆಟ್ ಅನ್ನ ಬಾಯರ್ಸ್. ಒನ್ಸ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರು ಅಂದ್ರೆ ಅಂಟಿಲ್ ಈ ಲೆವೆಲ್ ವರ್ಗೂ ನಾವ್ ಏನ್ ಮಾಡ್ಬೋದು, ಬಾಯರ್ಸ್ ಇಲ್ಲಿಂದ ಪುಷ್ ಮಾಡ್ಬೋದು ಮಾರ್ಕೆಟ್ ಅನ್ನ. ಸೊ ನಾವು ಒನ್ಸ್ ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಏನ್ ಮಾಡ್ಬೋದು, ಬೈ ಸೈಡ್ ನಾವು ಈಸಿಲಿ ಒಂದು ರೀಟೆಸ್ಟ್ ಆದ್ಮೇಲೆ ಬೈ ಎಂಟ್ರಿ ಹೋಗ್ಬೋದು. ಯಾರಾದ್ರೂ ಸ್ವಿಂಗ್ ಟ್ರೇಡ್ ಮಾಡ್ತಿದ್ದಾರೆ ಅಂದ್ರೆ ಒನ್ ಡೇ ಒಳಗಡೆ ನಮ್ಗೆ ಈಸಿಲಿ ಅಚೀವೇಬಲ್ ಟಾರ್ಗೆಟ್ ಇದೆ. ಒನ್ಸ್ ನಮ್ಗೆ ಈ ಲೆವೆಲ್ಸ್ ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಒಂದ್ ಸ್ವಲ್ಪ ಇಲ್ಲಿ ಒಂದು ಹಾಲ್ಟ್ ಆಗ್ಬೋದು ಅಥವಾ ಕನ್ಸಲ್ಟೇಷನ್ ಆಗ್ಬೋದು, ಲಿಕ್ವಿಡೇಟ್ ಆಗ್ಬೋದು. ನೆಕ್ಸ್ಟ್ ಲೆವೆಲ್ ನಮ್ಗೆ ಇಲ್ಲಿ ಇರುತ್ತೆ ಟಾರ್ಗೆಟ್, ಈ ಲೆವೆಲ್ ವರ್ಗೂ ಈಸಿಲಿ ನಮ್ಗೆ ಅಚೀವೇಬಲ್ ಇರುತ್ತೆ. ಸೊ ಫಸ್ಟ್ ಟಿಪಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಇಲ್ಲಿವರೆಗೂ ನಾವು ಮಾರ್ಕೆಟ್ ಅಬ್ಸರ್ವ್ ಮಾಡ್ಕೋಬಹುದು. ಇಲ್ಲಿಂದ ಏನ್ ರೀಟ್ರೇಸ್ ಆಗುತ್ತೆ, ಇಲ್ಲಿ ಎಂಟ್ರಿ ಆದ್ವಿ ಅಂದ್ರೆ ಈಸಿಲಿ ನಮ್ಗೆ ಟಾರ್ಗೆಟ್ ಇಲ್ಲಿ ಅಚೀವೇಬಲ್ ಇದೆ 4 hour ಟೈಮ್ ಫ್ರೇಮ್ ಒಳಗಡೆ. ಸೊ 4 hour ಒಳಗಡೆ ಸಪೋರ್ಟ್ ಲೆವೆಲ್ಸ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್, ಬಿಕಾಸ್ ಇಲ್ಲಿ ಈ ಮಾರ್ಕೆಟ್ ಏನಾಗಿದೆ,
ಇಲ್ಲಿಂದ ಪುಷ್ ಆಗಿದೆ, ಸೆಲ್ಲರ್ಸ್ ಏನಾಗಿದ್ದಾರೆ ಆಕ್ಟಿವ್ಲಿ ಈ ಲೆವೆಲ್ ಇಂದ ಪುಷ್ ಮಾಡ್ತಾ ಇದ್ದಾರೆ. ಅದೇ ತರ ಇಲ್ಲಿ ಸುಮಾರು ಆರ್ಡರ್ಸ್ ಗಳು ಏನಾಗ್ತಿದೆ, ಇಲ್ಲಿ ಸೆಲ್ಲರ್ಸ್ ಎಂಟ್ರೀಸ್ ಏನಾಗ್ತಿದೆ ಕಂಪ್ಲೀಟ್ಲಿ ಬಾಯರ್ಸ್ ಏನ್ ಮಾಡ್ತಿದ್ದಾರೆ, ಆರ್ಡರ್ಸ್ ಅನ್ನ ಲಿಕ್ವಿಡೇಟ್ ಮಾಡ್ಕೋತಾ ಇದ್ದಾರೆ. ಒನ್ಸ್ ಇಲ್ಲಿ ಲಿಕ್ವಿಡೇಟ್ ಆಗ್ಬಿಟ್ಟು ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಅನ್ನ ಪುಷ್ ಮಾಡ್ತು, ಅಪ್ ಸೈಡ್ ಏನಾದ್ರು ಪುಷ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಫಾರ್ ಬೈ ಎಂಟ್ರಿ ಟಿಲ್ ದಿಸ್ ಟಾರ್ಗೆಟ್ ಈಸಿಲಿ. ಸೊ 4 ಅವರ್ ಇಂದ ನಾವೇನ್ ಮಾಡೋಣ, 1 ಅವರ್ ಬರೋಣ. 1 ಅವರ್ ಒಳಗಡೆ ಏನಾಗ್ತದೆ, 1 ಅವರ್ ಒಳಗಡೆನು ಸಿಂಪಲ್ ಮಾರ್ಕೆಟ್ ಒಂದು ಝೋನ್ ಒಳಗಡೆ ಇದೆ. ಇವಾಗ ಆಲ್ರೆಡಿ ಇಲ್ಲಿಂದ ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಂಡು ಡೌನ್ ಫಾಲ್ ಆಗಿ ಅಗೇನ್ ಸಪೋರ್ಟ್ ಲೆವೆಲ್ ಒಳಗಡೆ ಒಂದು ಸಪೋರ್ಟ್ ನ ತಗೊಂಡು ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗ್ತಿದೆ. ನಾವು ಲೋವರ್ ಟೈಮ್ ಫ್ರೇಮ್ ಒಳಗಡೆ ಏನಾದ್ರು ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಪ್ರಾಪರ್ ಒಂದು 1 ಅವರ್ ಕ್ಯಾಂಡಲ್ ಒಳಗಡೆ ಒಂದು ಬಿಯರಿಶ್ ಕ್ಯಾಂಡಲ್ ಏನಾದ್ರು ನಮ್ಗೆ ಕೊಡ್ತಿದೆ, ಈ ಲೆವೆಲ್ಸ್ ನ ಬ್ರೇಕ್ ಮಾಡ್ಬೇಕು. ಈ ಲೆವೆಲ್ ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಾದ್ರು ಕೆಳಗಡೆ ಬರ್ತಿದೆ ಅಂತಂದ್ರೆ ಆಲ್ಮೋಸ್ಟ್ ವಿ ಕ್ಯಾನ್ ಗೋ ಫಾರ್ ಸೆಲ್ ಎಂಟ್ರಿ. 15 ಮಿನಿಟ್ಸ್ ಒಳಗಡೆ ನಾವು ಪ್ಲಾನ್ ಮಾಡ್ಕೋಬಹುದು. ಇವತ್ತಿಂದು ಇಂಟ್ರಾಡೇ ಯಾರ್ಯಾರು ಮಾಡ್ತಿದೀವಿ, ಇಂಟ್ರಾಡೇಗ್ ನಾವೇನ್ ಮಾಡ್ಬೋದು, 15 ಮಿನಿಟ್ಸ್ ಒಳಗಡೆ ಎಂಟ್ರೀಸ್ ನಮ್ಗೆ ಸಿಗುತ್ತೆ. 15 ಮಿನಿಟ್ಸ್ ಒಳಗಡೆ ನಾವೇನ್ ಮಾಡ್ಬೋದು, ಪ್ರಾಪರ್ ಒಂದು ರೆಸಿಸ್ಟೆನ್ಸ್ ಲೆವೆಲ್, ಈ ಲೆವೆಲ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಸಿಗ್ತಿದೆ, ಅಥವಾ ಈ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಒಂದು ಸೆಲ್ ಕ್ಯಾಂಡಲ್ ಸಿಗ್ತಿದೆ ಅಂದ್ರೆ, ಬಿಕಾಸ್ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಈ ಲೆವೆಲ್ ಇಂದ ಮಾರ್ಕೆಟ್ ಅನ್ನ ಪುಷ್ ಮಾಡಿದ್ದಾರೆ ಫಸ್ಟ್. ಆಮೇಲೆ ಸೆಕೆಂಡ್ ಟೈಮ್ ಅಗೇನ್ ಬೈಯರ್ಸ್ ಅಪ್ರೋಚ್ ಮಾಡಿದ್ದಾರೆ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ, ಅಗೇನ್ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಮಾರ್ಕೆಟ್ ನ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಸೊ ಅಗೇನ್ ಇಲ್ಲಿಂದ ಮಾರ್ಕೆಟ್ ಪುಷ್ ಆಗ್ತಿದೆ, ಬಟ್ ಬೈಯಿಂಗ್ ಪ್ರೆಷರ್ ನಾವಿಲ್ಲಿ ನೋಡ್ಬೋದು ತುಂಬಾ ಕಡಿಮೆ ಆಗ್ತಿದೆ ಹೋಗ್ತಾ ಹೋಗ್ತಾ. ರೈಟ್, ಸ್ವಿಂಗ್ಸ್ ಏನಾಗ್ತಿದೆ, ಸ್ವಿಂಗ್ ಹೈಗಳು ಏನಾಗ್ತಿದೆ ತುಂಬಾ ಕಡಿಮೆ ಆಗ್ತಿದೆ. ಕಂಪ್ಲೀಟ್ಲಿ ಸ್ವಿಂಗ್ ಹೈ ಸ್ವಿಂಗ್ ಲೋ ಹೇಗೆ ನಾವು ಕಂಪ್ಲೀಟ್ ಆಗಿ ಐಡೆಂಟಿಫೈ ಮಾಡೋದು, ಬೈಯಿಂಗ್ ಪ್ರೆಷರ್ ಹೇಗೆ ನಾನು ಐಡೆಂಟಿಫೈ ಮಾಡ್ಬೇಕು, ಸೆಲ್ಲಿಂಗ್ ಪ್ರೆಷರ್ ನಾನು ಹೇಗೆ ಐಡೆಂಟಿಫೈ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ನಾನು ಎಂಟ್ರಿ ಆಗ್ಬೇಕು. ಇಲ್ಲಿ ನನಗೆ ಬೈಯಿಂಗ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಎಂಟ್ರಿ ಆದೆ, ಸಿಂಪಲ್ ಆಗಿ ನನ್ಗೆ ಏನಾಗ್ಬೋದು, ಸ್ಮಾಲ್ ರ್ಯಾಂಡಮ್ ಟಾರ್ಗೆಟ್ಸ್ ಅನ್ನು ನಾವು ಅಚೀವ್ ಮಾಡ್ಕೋಬಹುದು ಕಂಪ್ಲೀಟ್ಲಿ ಮಾರ್ಕೆಟ್ ಒಳಗಡೆ. ಬಟ್ ರ್ಯಾಂಡಮ್ ಆಗಿ ನಾನು ಏನಾದ್ರು ಎಂಟ್ರೀಸ್ ಆಗ್ತಿದ್ದೀನಿ ಅಂದ್ರೆ ನನಗೆ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಾನು ಸೈಕಾಲಜಿ ಮೇಂಟೈನ್ ಮಾಡ್ಕೋಬೇಕು. ಬಟ್ ಒನ್ಸ್ ನಿಮ್ಗೆ ಏನಾದ್ರು ನಿಮ್ಮ ಟ್ರೇಡಿಂಗ್ ಸೆಟಪ್ ಮೇಲೆ ನಂಬಿಕೆ ಇದೆ, ಟ್ರೇಡಿಂಗ್ ಸೆಟಪ್ ಮೇಲೆ ನಿಮ್ಗೆ ಏನಿದೆ ಕಂಪ್ಲೀಟ್ಲಿ 100% ಶ್ಯೂರ್ ಇದ್ದೀರಾ, ಅವಾಗ ನಿಮ್ಗೆ ಸೈಕಾಲಜಿನೂ ಕೂಡ ಜಾಸ್ತಿ ಎಫೆಕ್ಟ್ ಮಾಡಲ್ಲ, ಬಿಕಾಸ್ ನಿಮ್ಮ ಅನಾಲಿಸಿಸ್ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಇದೆ. ರೈಟ್, ಸೊ ಒನ್ಸ್ ನೀವು ಅನಾಲಿಸಿಸ್ ಮೇಲೆ ನಿಮ್ಗೆ ನಂಬಿಕೆ ಇರುತ್ತೆ, ಯಾವಾಗ ನೀವು ಕಂಪ್ಲೀಟ್ಲಿ ಪ್ರಾಪರ್ ಆಗಿ ಅನಲೈಸ್ ಮಾಡಿದೀರಾ, ಮಾರ್ಕೆಟ್ ನಿಮ್ಮ ಅನಾಲಿಸಿಸ್ ಗೆ ಸಪೋರ್ಟ್ ಮಾಡ್ತಿದೆ, ಆ ತರ ಏನಾದ್ರು ನೀವು ಅನಲೈಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವ ಸೈಕಾಲಜಿನೂ ಜಾಸ್ತಿ ಮ್ಯಾಟರ್ ಆಗಲ್ಲ ಇನ್ ರಿಯಾಲಿಟಿ. ಓಕೆ, ಸೊ ಪ್ರಾಪರ್ ಸಿಂಪಲ್ ನಮ್ಗೆ ಈ ಲೆವೆಲ್ ಒಳಗಡೆ ಏನಾದ್ರು ಒಂದು ಲೋವರ್ ಲೋಸ್ ನ ಮಾರ್ಕೆಟ್ ಕೊಡ್ತಿದೆ ಅಂತಂದ್ರೆ ಇವಾಗ ಇಲ್ಲಿ ಏನು ಎಂಟ್ರಿ ಆಗೋದು ಬೇಡ, ಜಸ್ಟ್ ಸಿಂಪಲ್ ಆಗಿ ಈ ಟಾರ್ಗೆಟ್ ಅಚೀವ್ ಆಗ್ಲಿ, ಇಲ್ಲಿಂದ ನಮ್ಗೆ ಒಂದು ಪ್ರಾಪರ್ ಸೆಲ್ಲಿಂಗ್ ಪ್ರೆಷರ್ ಏನಾದ್ರು ಬರ್ತಿದೆ ಅಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಈ ಲೆವೆಲ್ ಇಂದ ಏನಾದ್ರು ಪ್ರಾಪರ್ ಒಂದು ಸೆಲ್ ಕ್ಯಾಂಡಲ್ ಕೊಡ್ತಿದೆ ಅಂದ್ರೆ ನಾವು ಈಸಿಲಿ ಟಾರ್ಗೆಟ್ಸ್ ಅನ್ನ ಇಟ್ಕೋಬಹುದು. ಜಸ್ಟ್ ಯಾವ ತರ ಟಾರ್ಗೆಟ್ಸ್ ಇಟ್ಕೋಬಹುದು, ಫಸ್ಟ್ ಟಾರ್ಗೆಟ್ ನಮ್ದು ಇಲ್ಲಿರುತ್ತೆ, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್. ಈಸಿಲಿ ನಾವೇನ್ ಮಾಡ್ಬೋದು, 50 to 100 ಪಿಪ್ಸ್ ನ ಕವರ್ ಮಾಡ್ಕೊಂಡು ಬರ್ಬೋದು ಈಸಿಲಿ. ಅಥವಾ ಮಾರ್ಕೆಟ್ ಒಳಗಡೆ ನಾವು ಟ್ರೈಲ್ ಸ್ಟಾಪ್ ಲಾಸ್ ಟ್ರೈಲ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಈಸಿಲಿ ಈ ಮೂವ್ ವರ್ಗು ನಾವೇನ್ ಮಾಡ್ಬೋದು ಈಸಿಲಿ ಅಚೀವ್ ಮಾಡ್ಕೋಬಹುದು. ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಗ್ಗೆನೂ ನಾವು ಸುಮಾರು ವಿಡಿಯೋಸ್ ಒಳಗಡೆ ಡಿಸ್ಕಸ್ ಮಾಡಿದೀವಿ, ಯಾರ್ಯಾರು ವಿಡಿಯೋಸ್ ನೋಡಿಲ್ಲ ಅದನ್ನ ನೋಡಿ. ಬಿಕಾಸ್ ಕ್ಯಾಂಡಲ್ ಬಗ್ಗೆ ಹೇಗೆ ನಾವು ಕ್ಯಾಂಡಲ್ ಅನ್ನ ರೀಡ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಸುಮಾರು ಕಡೆ ನಾವು ಡಿಸ್ಕಸ್ ಮಾಡಿದೀವಿ. ಯಾವ ಎಕ್ಸಾಕ್ಟ್ ನಮಗೆ ಕ್ಯಾಂಡಲ್ ಎಂಟ್ರೀಸ್ ಯಾವುದು, ಯಾವ ಕ್ಯಾಂಡಲ್ಗೆ ನಾವು ಎಂಟ್ರಿ ಆಗ್ಬೇಕು, ಬುಲ್ಲಿಶ್ ಕ್ಯಾಂಡಲ್ ಬಂದ್ರು ಕೂಡ ನಾವು ಸುಮಾರು ಕಡೆ ಎಂಟ್ರಿ ಆಗಕ್ಕಾಗಲ್ಲ, ಬಟ್ ಯಾವ ಕ್ಯಾಂಡಲ್ ನಾವು ಎಂಟ್ರಿ ಆಗ್ಬೋದು ಅನ್ನೋದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ ಸುಮಾರು ವಿಡಿಯೋಸ್ ಒಳಗಡೆ. ಅದನ್ನ ನೀವು ಒಂದ್ಸರಿ ಹೋಗಿ ನೋಡಿದ್ರಿ ಅಂದ್ರೆ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಯೂರೋ USD 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಬರೋಣ. ಪ್ರೀವಿಯಸ್ ಲೆವೆಲ್ಸ್ ನಾವು ನೋಡ್ಬೋದು, ಯಾವ ಲೆವೆಲ್ಸ್ ನಾವು ಹಾಕಿದ್ವಿ ಅದೇ ಲೆವೆಲ್ಸ್ ಇಂದ ಏನಾಗಿದೆ ಮಾರ್ಕೆಟ್ ಈಸಿಲಿ ಅಚೀವೇಬಲ್ ಆಗಿದೆ. ಸುಮಾರು ಜನ ನಮ್ದು ಯಾರ್ಯಾರು ಅನಾಲಿಸಿಸ್ ವಿಡಿಯೋಸ್ ನೋಡ್ತಿದ್ದೀರಾ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇವತ್ತು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಲೆವೆಲ್ ಒಳಗಡೆ ನಾವು ರೆಸಿಸ್ಟೆನ್ಸ್ ಲೆವೆಲ್, ಸಪೋರ್ಟ್ ಲೆವೆಲ್ಸ್ ಕೀ ಲೆವೆಲ್ಸ್ ಐಡೆಂಟಿಫೈ ಮಾಡಿರ್ತೀವಿ. ಆ ಲೆವೆಲ್ ಒಳಗಡೆ ಬೈಯಿಂಗ್ ಎಂಟ್ರಿ, ಸೆಲ್ಲಿಂಗ್ ಎಂಟ್ರಿ ನೀವು ಫೈಂಡ್ ಮಾಡ್ಕೋಬೇಕು. ಎಂಟ್ರೀಸ್ ಕೂಡ ಹೇಗ್ ಮಾಡ್ಬೇಕು ಅನ್ನೋದು ನಾವು ಆಲ್ರೆಡಿ ನಮ್ಮ ವಿಡಿಯೋಸ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ರೈಟ್, ಸೊ ಮಾರ್ಕೆಟ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಏನಾಗ್ತಿದೆ, ಇಲ್ಲಿ ಪ್ರಾಪರ್ ಒಂದು ಡಬಲ್ ಟಾಪ್ ಮಾಡಿದೆ. ಡಬಲ್ ಟಾಪ್ ಮಾಡಿ ಏನಾಗಿದೆ, ಒಂದು ಸೆಲ್ಲಿಂಗ್ ಪ್ರೆಷರ್, ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ಟಿದೆ. ಇಲ್ಲಿ ನಾವು ಸುಮಾರು ಕ್ಯಾಂಡಲ್ಸ್ ನಾವು ನೋಡ್ಬೋದು ಈಸಿಲಿ. ಏನ್ ನಮ್ಗೆ ಅರ್ಥ ಮಾಡಿಸಿದೆ, ಏನ್ ನಮ್ಗೆ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಕ್ಯಾಂಡಲ್ಸ್ ಅನ್ನ ಹೇಗ್ ರೀಡ್ ಮಾಡ್ತಿದೀವಿ. ಇಲ್ಲೇನೋ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಬಂತು, ರೈಟ್, ಬಟ್ ಮಾರ್ಕೆಟ್ ಏನ್ ಮಾಡಿಲ್ಲ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿಲ್ಲ. ದಟ್ಸ್ ವೈ ವಿ ವಿಲ್ ನಾಟ್ ಎಂಟರ್.
ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ಸ್ ಏನ್ ಫಾರ್ಮ್ ಆಗ್ತಾ ಇದೆ ಕಂಪ್ಲೀಟ್ಲಿ ರಿಜೆಕ್ಷನ್ ಶೋ ಮಾಡ್ತಿದೆ, ಕಂಪ್ಲೀಟ್ಲಿ ರಿಜೆಕ್ಷನ್ ಅನ್ನ ಶೋ ಮಾಡ್ತಿದೆ. ನೆಕ್ಸ್ಟ್ ಇಲ್ಲಿ ಒಂದು ಇಂಡಿಸಿಷನ್ ಕ್ಯಾಂಡಲ್ ಅನ್ನ ಕೊಟ್ಟಿದೆ, ಸ್ಮಾಲ್ ಒಂದು ಇಂಡಿಸಿಷನ್ ಕ್ಯಾಂಡಲ್ಸ್ ನ ಕೂಡ ಫಾರ್ಮ್ ಮಾಡಿದೆ. ಅಗೇನ್ ಈ ಇಂಡಿಸಿಷನ್ ಆದ್ಮೇಲೆ ಬಾಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಇವಾಗ 4 ಅವರ್ ಟೈಮ್ ಫ್ರೇಮ್ ಒಳಗಡೆ. ಬಟ್ ಮಾರ್ಕೆಟ್ ಒಳಗಡೆ ನಾವು ಏನ್ ಅಬ್ಸರ್ವ್ ಮಾಡ್ಬೇಕು, ಈ ಬಾಯಿಂಗ್ ಪ್ರೆಷರ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡುತ್ತಾ, ಏನ್ ಈ ರೆಸಿಸ್ಟೆನ್ಸ್ ಲೆವೆಲ್ ಇದೆ ಈ ಲೆವೆಲ್ ಅನ್ನ ಬ್ರೇಕ್ ಮಾಡುತ್ತಾ. ಅಗೇನ್ ವಿ ನೀಡ್ ಟು ಐಡೆಂಟಿಫೈ ದಿಸ್. ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿಲ್ಲ ಅಂತಂದ್ರೆ ಅಗೇನ್ ವಿ ವಿಲ್ ಗೋ ಫಾರ್ ಆಲ್ವೇಸ್ ಸೆಲ್ ಎಂಟ್ರಿ. ಸೆಲ್ ಸೈಡ್ ನಾವ್ ಏನ್ ಮಾಡ್ತೀವಿ, ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳೋಣ, ಸೆಲ್ ಎಂಟ್ರಿಗೆ ಪ್ಲಾನ್ ಮಾಡ್ಕೊಳ್ಳೋಣ ಈಸಿಲಿ. ಸೊ ನೆಕ್ಸ್ಟ್ 4 ಅವರ್ ಒಳಗಡೆ ಆಲ್ವೇಸ್ ಈ ಲೆವೆಲ್ ಇನ್ನೊಂದ್ಸರಿ ಇಲ್ಲಿ ಏನಾದ್ರು ಅಪ್ರೋಚ್ ಆಗುತ್ತಾ ಮಾರ್ಕೆಟ್, ಬಿಕಾಸ್ ಟ್ರೈ ಮಾಡ್ತಿದೆ ಸುಮಾರು ಕ್ಯಾಂಡಲ್ಸ್ ಇಂದ, ರೈಟ್. ಸುಮಾರು ಕ್ಯಾಂಡಲ್ಸ್ ಗಳು ಏನಾಗ್ತಿದೆ, ರಿಜೆಕ್ಷನ್ ಫೇಸ್ ಆಗ್ತಿದೆ. ಬಟ್ ಮಾರ್ಕೆಟ್ ಒಳಗಡೆ ಬೈಯರ್ಸ್ ಎಂಟ್ರಿ ಆಗೋದಕ್ಕೆ ಪ್ಲಾನ್ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟ್ ಅಪ್ ಸೈಡ್ ಪುಷ್ ಮಾಡೋದಕ್ಕೆ. ಬಟ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ಮಾತ್ರ ನಾವೇನ್ ಮಾಡ್ಬೋದು ಈಸಿಲಿ, ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಕೂಡ ಇಲ್ಲಿ ಇದೆ. ಈ ಲೆವೆಲ್ಸ್ ಒಳಗಡೆ ನಾವೇನ್ ಮಾಡ್ಬೋದು, ಬೈ ಟ್ರೇಡ್ ಗೆ ನಾವು ಈಸಿಲಿ ಎಂಟ್ರಿ ಆಗ್ಬೋದು, ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಮಾತ್ರ. ಅಗೇನ್ ಈ ಲೆವೆಲ್ ಬ್ರೇಕ್ ಆಗಿಲ್ಲ, ಪ್ರಾಪರ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರ್ತಿದೆ ಅಂದ್ರೆ ನಾವೇನ್ ಮಾಡ್ಬೋದು ಈಸಿಲಿ ಲೋವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್ ಅಥವಾ 15 ಮಿನಿಟ್ಸ್ 30 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ನಾವು ಶಾರ್ಟ್ ಟರ್ಮ್ ಇಂಟ್ರಾಡೇ ಟ್ರೇಡ್ಸ್ ಅನ್ನ ಮಾಡಬಹುದು. ಸ್ವಿಂಗ್ ಟ್ರೇಡ್ ಮಾಡೋರಿಗೆ ಅಪಾರ್ಚುನಿಟೀಸ್ ಇರಲ್ಲ, ರೈಟ್. ಸಿಂಪಲ್. ಸೊ ಮಾರ್ಕೆಟ್ ಆಸ್ ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ, ಇಲ್ಲಿ ಒನ್ಸ್ ಟ್ವೈಸ್ ಥ್ರೈಸ್ ಸುಮಾರು ಸರಿ ಮಾರ್ಕೆಟ್ ಏನಾಗಿದೆ ಈ ಲೆವೆಲ್ ಒಳಗಡೆ ಬೈಯರ್ಸ್ ಗೆ ಬ್ರೇಕ್ ಮಾಡೋದಕ್ಕೆ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ ಬಿಟ್ಟಿಲ್ಲ. ಬಿಕಾಸ್ ಇಲ್ಲಿ ಸುಮಾರು ಜನ ಸೆಲ್ಲರ್ಸ್ ಆಲ್ರೆಡಿ ಎಂಟ್ರಿ ಆಗ್ತಿದ್ದಾರೆ, ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಜಾಸ್ತಿ ಇದೆ. ಅಗೇನ್ ನಾವ್ ಇಲ್ಲಿ ನೋಡ್ಬೋದು 1 ಅವರ್ ಒಳಗಡೆ ಮಾರ್ಕೆಟ್ 4 ಅವರ್ಸ್ ಇಲ್ಲಿ ಏನ್ ಮಾಡಿದೆ, ಮಾರ್ಕೆಟ್ ಪುಷ್ ಮಾಡಿದೆ, ಬೈಯರ್ಸ್ ಪುಷ್ ಮಾಡಿದ್ದಾರೆ, 4 ಅವರ್ಸ್ ಪುಷ್ ಮಾಡಿದ್ದಾರೆ. ಬಟ್ ಅಗೇನ್ ಬೈಯರ್ಸ್ ಆಫ್ ಫೇಲ್, ಬೈಯರ್ಸ್ ಫೇಲ್ ಆಗಿದ್ದಾರೆ ಮಾರ್ಕೆಟ್ ನ ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ. ಅಗೇನ್ ಇಟ್ ಹ್ಯಾಸ್ ಕಮ್ ಬ್ಯಾಕ್. ಸೊ ನೆಕ್ಸ್ಟ್ ಈ ಲೆವೆಲ್ ಬರ್ತಿದೆ ಮಾರ್ಕೆಟ್. ಅಗೇನ್ ಏನಾಗ್ತಿದೆ, ಸ್ವಿಂಗ್ಸ್ ನ ಹೈಯರ್ ಹೈಸ್ ನ ಇಲ್ಲಿ ಲೋವರ್ ಹೈಯರ್ ಹೈಸ್ ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ತಿದೆ ಮಾರ್ಕೆಟ್, ಟ್ರೈಂಗ್ ಟು ಪುಷ್ ಅಪ್. ಮಾರ್ಕೆಟ್ ಏನಾದ್ರು ಇದೇ ತರ ಪುಷ್ ಅಪ್ ಆಗಿ ಈ ಲೆವೆಲ್ ಒಳಗಡೆ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಏನಾದ್ರು ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಈ ಲೆವೆಲ್ ಒಳಗಡೆ ನಮ್ಗೆ ಸಿಕ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾವ್ ಏನ್ ಮಾಡ್ಬೋದು, ಬೈ ಎಂಟ್ರಿ ಹೋಗ್ಬೋದು. ಆರ್ ಎಲ್ಸ್ ಮಾರ್ಕೆಟ್ ಇದೇ ತರ ಇಲ್ಲಿ ಕನ್ಸೋಲಿಡೇಷನ್ ಆಗಿ ಇಲ್ಲೇನಾದ್ರೂ ಸೆಲ್ ಎಂಟ್ರಿ ನಮ್ಗೆ ಸಿಕ್ತಿದೆ ಅಂದ್ರೆ ನಾವೇನ್ ಮಾಡ್ಬೋದು ಈಸಿಲಿ ಸೆಲ್ ಸೈಡ್ ನಾನು ಏನ್ ಮಾಡ್ಬೋದು ಈಸಿಲಿ ಏನ್ ಮಾಡ್ಬೋದು, ಸೆಲ್ ಸೈಡ್ ಎಂಟ್ರಿ ಆಗ್ಬೋದು, ರೈಟ್. ಸಿಂಪಲ್. ಮಾರ್ಕೆಟ್ ಒಳಗಡೆ ಜಾಸ್ತಿ ನಾವು ಏನು ಅರ್ಥ ಮಾಡ್ಕೋಬೇಕಾಗಿಲ್ಲ, ಪ್ರೈಸ್ ಏನ್ ಹೇಳ್ತಿದೆ, ಪ್ರೈಸ್ ಏನ್ ಡಿಸ್ಕಸ್ ಮಾಡಿ, ಪ್ರೈಸ್ ಏನ್ ಹೇಳ್ತಿದೆ ಮಾರ್ಕೆಟ್ ಒಳಗಡೆ, ಕ್ಯಾಂಡಲ್ಸ್ ಹೆಂಗೆ ರೀಡ್ ಮಾಡ್ತಿದೀವಿ, ಕ್ಯಾಂಡಲ್ಸ್ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಿದೆ, ಪ್ಲಸ್ ಪ್ರೈಸ್ ಏನ್ ನಮ್ಗೆ ಅರ್ಥ ಮಾಡಿಸ್ತಿದೆ. ಈ 2 ಪಾಯಿಂಟ್ಸ್ ಅನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಕಲ್ತ್ವಿ ಅಂತಂದ್ರೆ ಈಸಿಲಿ ನಾವು ಯಾರು ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ನಮ್ಗೆ ಯಾವುದೇ ರೀತಿಯಾದಂತ ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಾದಂತ ಟೂಲ್ಸ್ ನಮ್ಗೆ ಅವಶ್ಯಕತೆ ಇಲ್ಲ, ಅಲ್ಗೋ ಟ್ರೇಡಿಂಗ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸಿಂಪಲ್ ನೆಕೆಡ್ ಐ ಇಂದ ನಾವೇನ್ ಮಾಡ್ಬೋದು, ಪ್ರೈಸ್ ರೀಡಿಂಗ್ ನಮಗೆ ಬರ್ಬೇಕು. ಪ್ರೈಸ್ ರೀಡಿಂಗ್ ನಮ್ಗೆ ಒನ್ಸ್ ನಮ್ಗೆ ಪ್ರೈಸ್ ಏನ್ ರೀಡ್ ಮಾಡಕ್ ನಮ್ಗೆ ಬಂತು ಅಂತಂದ್ರೆ ಈಸಿಲಿ ನಾವೇನ್ ಮಾಡ್ಬೋದು, ಮಾರ್ಕೆಟ್ ಒಳಗಡೆ ಒಳ್ಳೊಳ್ಳೆ ಮೂವ್ಮೆಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಬೋದು. ಓಕೆ, ಐ ಹೋಪ್ ಕ್ಲಿಯರ್ ಇದೆ. ಯೂರೋ USD 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ಒಂದ್ಸರಿ ನೋಡೋಣ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಏನಾದ್ರು ಮಾರ್ಕೆಟ್ ಇಲ್ಲಿಂದ ಅಗೇನ್ ನಮ್ಗೆ ಪ್ರಾಪರ್ ಒಂದು ಈ ತರ ಸೆಲ್ ಎಂಟ್ರೀಸ್ ನಮ್ಗೆ ಏನಾದ್ರು ಸಿಕ್ತಿದೆ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಏನ್ ಮಾಡ್ಬೋದು, ನಾವು ಫಸ್ಟ್ ಟಾರ್ಗೆಟ್ ನಾವು ಇಲ್ಲಿ ಇಟ್ಕೋಬಹುದು. ಸೊ ನಿಯರ್ ಬೈ ಈ ಲೆವೆಲ್ ಒಳಗಡೆ ನಮ್ಮ ಟಾರ್ಗೆಟ್ ಇರುತ್ತೆ. ಈ ಲೆವೆಲ್ ಒಳಗಡೆ ಆಲ್ವೇಸ್ ಟ್ರೇಡ್ ಅಟ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಲೆವೆಲ್. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ಟ್ರೇಡ್ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಸಪೋರ್ಟ್ ಲೆವೆಲ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಐಡೆಂಟಿಫೈ ಮಾಡಕ್ ಕಲ್ತೆ ಅಂದ್ರೆ ಆಲ್ಮೋಸ್ಟ್ 30 to 40% ನನ್ನ ಕೆಲಸ ಆಗಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು ಒಂದು ಪ್ರಾಪರ್ ಸೆಲ್ ಎಂಟ್ರಿಗೆ. ದಟ್ ಈಸ್ ಮೈ ಪೇಷನ್ಸ್ ಲೆವೆಲ್. ಮತ್ತೆ ಉಳಿದಿರೋ 60-70% ನಮ್ದು ಏನಿರುತ್ತೆ, ನನ್ನ ಪೇಷನ್ಸ್ ಲೆವೆಲ್ ಮತ್ತೆ ನನ್ನ ಪ್ರಾಪರ್ ಎಂಟ್ರಿಗೋಸ್ಕರ ನಾನು ವೇಟ್ ಮಾಡ್ಬೇಕು. ಒನ್ಸ್ ನಾನು ಕೀ ಲೆವೆಲ್ ಸಪೋರ್ಟ್ ಲೆವೆಲ್ಸ್ ಅನ್ನ ಐಡೆಂಟಿಫೈ ಮಾಡಿದೆ, ನನಗೆ ನೆಕ್ಸ್ಟ್ ರೆಸ್ಟ್ ಪಾರ್ಟ್ ಏನಿರುತ್ತೆ, ಪ್ರಾಪರ್ ಒಂದು ಸೆಲ್ ಎಂಟ್ರಿ ಅಥವಾ ಬೈ ಎಂಟ್ರಿಗೆ ನಾನು ಏನ್ ಮಾಡ್ಬೇಕು, ಪ್ರಾಪರ್ ಒಂದು ಕ್ಯಾಂಡಲ್ ಗೆ ವೇಟ್ ಮಾಡ್ಬೇಕು. ಪ್ರೈಸ್ ಏನಾಗ್ಬೇಕು, ಪ್ರಾಪರ್ ನನಗೆ ಒಂದು ಸೆಲ್ಲಿಂಗ್ ಪ್ರೆಷರ್ ಅನ್ನ ಶೋ ಮಾಡ್ಬೇಕು ಥ್ರೂ ಕ್ಯಾಂಡಲ್ಸ್. ಕ್ಯಾಂಡಲ್ಸ್ ನನ್ಗೆ ಏನ್ ಶೋ ಮಾಡುತ್ತೆ, ಎಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ, ಎಲ್ಲಿ ಬೈಯಿಂಗ್ ಪ್ರೆಷರ್ ಬರ್ತಿದೆ ಅನ್ನೋದನ್ನೇ ಕ್ಯಾಂಡಲ್ಸ್ ಏನ್ ಮಾಡುತ್ತೆ ನಮ್ಗೆ ಅರ್ಥ ಮಾಡಿಸುತ್ತೆ. ಸೊ ದಟ್ಸ್ ವೈ ಕ್ಯಾಂಡಲ್ ರೀಡಿಂಗ್ ನ ತುಂಬಾ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಕ್ಯಾಂಡಲ್ಸ್ ಅನ್ನ ಪ್ರಾಪರ್ ಆಗಿ ಕಲಿಯಬೇಕು, ಹೇಗ್ ನಾನು ರೀಡ್ ಮಾಡ್ಬೇಕು ಕ್ಯಾಂಡಲ್ಸ್ ಅನ್ನ ಅಂತ. ಸೊ ದಿಸ್ ಇಸ್ ಹೌ ನಾವು ಟ್ರೇಡರ್ ಆಗೋದಕ್ಕೆ ಸಾಧ್ಯ. ನಾವು ಒನ್ಸ್ ಕ್ಯಾಂಡಲ್ಸ್ ಅನ್ನ ರೀಡ್ ಮಾಡೋದಕ್ಕೆ ಕಲ್ತ್ವಿ ಅಂತಂದ್ರೆ, ಪ್ರೈಸ್ ಅನ್ನ ರೀಡ್ ಮಾಡೋದಕ್ಕೆ ಕಲ್ತ್ವಿ ಅಂದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಬಿ ಅ ಬೆಟರ್ ಟ್ರೇಡರ್. ನಾವು ಸಿಂಪ್ಲಿ ಒಂದು ಯಾವ್ದೋ ಸ್ಟ್ರಾಟಜಿ ನಂಗೆ ಸಿಕ್ಕಿದೆ, ಯಾವ್ದೋ ಒಂದು ಮೂವಿಂಗ್ ಎವರೇಜಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತಿದ್ದೀನಿ, ನಾವು ಟ್ರೇಡ್ ಮಾಡ್ಬೋದು, ಬಟ್ ನಾಟ್ ಫಾರ್ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಒಳಗಡೆ ನಮ್ಗೆ
ಪ್ರಾಪರ್ ಬಿಗ್ ಮೂವ್ಸ್ ಅನ್ನ ಕವರ್ ಮಾಡೋದಕ್ಕಾಗಲ್ಲ, ಅಥವಾ ಪ್ರಾಪರ್ ಆಗಿ ನಾವು ಕನ್ಸಿಸ್ಟೆನ್ಸಿಯಿಂದ ಎವ್ರಿ ಮಂತ್ ಆನ್ ಮಂತ್ ನಾವ್ ಏನ್ ಮಾಡಕ್ಕಾಗಲ್ಲ, ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಮಾರ್ಕೆಟ್ ಒಳಗಡೆ. ಜಸ್ಟ್ ನಾನು ಮೂವಿಂಗ್ ಅವರೇಜಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತಿದ್ದೀನಿ, ಅಥವಾ ಯಾವ್ದೋ ಒಂದು ಇಂಡಿಕೇಟರ್ ನಾನು ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದೀನಿ ಅಂತ. ಎಸ್, ಒನ್ಸ್ ನಾನು ಏನಾದ್ರೂ ಪ್ರಾಪರ್ ಪ್ರೈಸ್ ಅನ್ನ ರೀಡ್ ಮಾಡೋದಕ್ಕೆ ಕಲ್ತೆ, ಕ್ಯಾಂಡಲ್ಸ್ ಅನ್ನ ರೀಡ್ ಮಾಡೋದಕ್ಕೆ ಕಲ್ತೆ, ಚಾರ್ಟ್ ಏನ್ ಹೇಳ್ತಿದೆ ಅದನ್ನ ನಾನು ರೀಡ್ ಮಾಡೋದಕ್ಕೆ ಕಲ್ತೆ ಅಂದ್ರೆ ಡೆಫಿನೆಟ್ಲಿ ನಾವ್ ಏನ್ ಮಾಡ್ಬೋದು, ಮಾರ್ಕೆಟ್ ಒಳಗಡೆ ಲಾಂಗ್ ಟರ್ಮ್ ಸಸ್ಟೈನ್ ಆಗ್ಬೋದು, ಪ್ಲಸ್ ಲಾಂಗ್ ಟರ್ಮ್ ಒಳಗಡೆ ದುಡ್ಡನ್ನು ಕೂಡ ಮಾಡ್ಕೋಬಹುದು, ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಸೊ ಬೆಟರ್ ಆಲ್ವೇಸ್ ಲರ್ನ್ ಫಾರ್ ಪ್ರೈಸ್ ರೀಡಿಂಗ್. ಪ್ರೈಸ್ ರೀಡಿಂಗ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಕಲ್ಕೊಳ್ಳೋಣ. ಸೊ ಸಿಂಪಲ್ ಪ್ರೈಸ್ ರೀಡಿಂಗ್ ನಂತ ಆಲ್ಮೋಸ್ಟ್ ನಮ್ಮ ಅನಾಲಿಸಿಸ್ ಒಳಗಡೆ ನಾವು ಆಲ್ವೇಸ್ ನಾವು ಡಿಸ್ಕಸ್ ಮಾಡೋದೇ ಒಂದೇ ಒಂದು, ಪ್ರೈಸ್ ರೀಡಿಂಗ್, ಕ್ಯಾಂಡಲ್ಸ್ ರೀಡಿಂಗ್. ಈ ಕ್ಯಾಂಡಲ್ಸ್ ಹೇಗ್ ರೀಡ್ ಮಾಡ್ಬೇಕು, ಪ್ರೈಸ್ ನ ಹೇಗ್ ರೀಡ್ ಮಾಡ್ಬೇಕು, ಕ್ಯಾಂಡಲ್ಸ್ ಎಲ್ಲಿ ನನಗೆ ರಿಜೆಕ್ಷನ್ಸ್ ಕೊಡ್ತಾ ಇದೆ, ಕ್ಯಾಂಡಲ್ಸ್ ಎಲ್ಲಿ ಸಪೋರ್ಟ್ ತಗೊಳ್ತಾ ಇದೆ, ಪ್ರೈಸ್ ಎಲ್ಲಿ ಸಪೋರ್ಟ್ ತಗೊಳ್ತಾ ಇದೆ, ಬೈಯಿಂಗ್ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ, ಸೆಲ್ಲಿಂಗ್ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ. ಇದನ್ನ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ವಿ, ವಿ ಆರ್ ಮೋರ್ ದೆನ್ ಇನಫ್. ನಮ್ಗೆ ಯಾವ ಇಂಡಿಕೇಟರ್ಸ್ ನ ಕಲಿಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾವು ಈಸಿಲಿ ಏನ್ ಮಾಡ್ಬೋದು, ಅರ್ನಿಂಗ್ಸ್ ನ ಪ್ಲಾನ್ ಮಾಡ್ಕೋಬಹುದು. ಇವತ್ತು ಸುಮಾರು ಜನ ನಾವು ಅರ್ನಿಂಗ್ಸ್ ಗೋಸ್ಕರನೇ ಮಾರ್ಕೆಟ್ ಒಳಗಡೆ ಬರ್ತೀವಿ, ಬಟ್ ಕಲಿಯೋದಕ್ಕೆ ನಾವು ಇಂಟ್ರೆಸ್ಟ್ ತಗೊಳ್ಳಲ್ಲ. ಯಾವ್ದೋ ಒಂದು ಸಿಂಪಲ್ ಸ್ಟ್ರಾಟಜಿಕ್ ಸ್ಟಿಕ್ ಆಗ್ಬಿಡ್ತೀವಿ, ಅಥವಾ ಸಿಂಪಲ್ ಆಗಿ ಯಾವ್ದೋ ಒಂದು ಮೂವಿಂಗ್ ಅವರೇಜಸ್ ನ ತಗೊಂಡು ನಾವು ಟ್ರೇಡ್ ಮಾಡೋದಕ್ಕೆ ಹೋಗ್ತೀವಿ. ಸುಮಾರು ಸಾರಿ ಒನ್ ಡೇ ಟ್ರೇಡ್ ಮಾಡ್ತೀವಿ, 2 ಡೇ ಟ್ರೇಡ್ ಮಾಡ್ತೀವಿ, 1 ವೀಕ್ ನಮ್ಗೆ ರಿಟರ್ನ್ಸ್ ಬರುತ್ತೆ, ನೆಕ್ಸ್ಟ್ ವೀಕ್ ಏನಾಗಿರುತ್ತೆ, ಕಂಪ್ಲೀಟ್ ಅಕೌಂಟ್ ನ ಬ್ಲೋ ಮಾಡ್ಕೋತೀವಿ, ಅಥವಾ 50% 60% ಸ್ಟಾಪ್ ಲಾಸಸ್ ನಾವು ಹಿಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಗೆ ಪ್ರೈಸ್ ರೀಡಿಂಗ್ ಬರಲ್ಲ. ಪ್ರೈಸ್ ರೀಡಿಂಗ್ ನಾವು ಏನಾದ್ರೂ ಒನ್ಸ್ ನಾವು ಕಲ್ತ್ವಿ ಅಂದ್ರೆ ಈಸಿಲಿ ನಾವ್ ಏನ್ ಮಾಡ್ಬೋದು, ಅಚೀವ್ ಮಾಡ್ಕೋಬಹುದು. ಸೊ ಪ್ರೈಸ್ ರೀಡಿಂಗ್ ಹೇಗೆ ಅನ್ನೋದಕ್ಕೆ ನಾನು ಸುಮಾರು ನಮ್ಮ ಅನಾಲಿಸಿಸ್ ವಿಡಿಯೋಸ್ ಆಲ್ರೆಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿದೀವಿ. ಎಷ್ಟೋ ವಿಡಿಯೋಸ್ ಎಲ್ಲಾ ಪ್ರೈಸ್ ರೀಡಿಂಗ್ ಬಗ್ಗೆನೇ ಹೇಳಿದೀವಿ. ಒಂದೊಂದು ವಿಡಿಯೋ ಒಳಗಡೆನು ಒಂದೊಂದು ಕ್ಯಾಂಡಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ, ಹೇಗೆ ಕ್ಯಾಂಡಲ್ಸ್ ಅನ್ನ ರೀಡ್ ಮಾಡ್ಬೇಕು, ಯಾವ ಕ್ಯಾಂಡಲ್ ನಮ್ಗೆ ಏನ್ ಇಂಪ್ಲಿಕೇಶನ್ಸ್ ಕೊಡ್ತಿದೆ, ಏನ್ ನಮ್ಗೆ ಅರ್ಥ ಮಾಡಿಸ್ತಿದೆ ಅನ್ನೋದನ್ನ ನಾವು ಈಸಿಲಿ ನಾವು ಡಿಸ್ಕಸ್ ಮಾಡಿದೀವಿ ಸುಮಾರು ಜನರ ಜೊತೆ. ಸೊ ಅದನ್ನ ನೀವು ಒಂದ್ಸಾರಿ ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒನ್ಸ್ ನಿಮ್ಗೆ ಮಾರ್ಕೆಟ್ ಅನಲೈಸ್ ಮಾಡೋದಕ್ಕೆ ಬಂತು ಅಂದ್ರೆ ದೆನ್ ಓನ್ಲಿ ಯು ಕ್ಯಾನ್ ಬಿ ಅ ಟ್ರೇಡರ್. ಓಕೆ, ಕ್ಲಿಯರ್? ಸೊ ಸಿಂಪಲ್, ಇಲ್ಲಿ ನಮ್ಗೆ ಮಾರ್ಕೆಟ್ ಒಳಗಡೆ ಇವಾಗ 15 ಮಿನಿಟ್ಸ್ ಯೂರೋ ಯುಎಸ್ಡಿ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಸಪೋರ್ಟ್ ಲೆವೆಲ್ ಇದೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ. ಸೊ ಈ ಲೆವೆಲ್ಸ್ ಒಳಗಡೆ ನಾವು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡೋಣ. ಡೆಫಿನೆಟ್ಲಿ ಇವತ್ತು ಯಾರ್ಯಾರು ನಮ್ಮ ಅನಾಲಿಸಿಸ್ ವಿಡಿಯೋಸ್ ನೋಡ್ತಿದ್ದೀರಾ, ಅನಲೈಸ್ ವಿಡಿಯೋಸ್ ಈ ಲೆವೆಲ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಈ ಲೆವೆಲ್ ಹತ್ರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡಿ. ಈ ಲೆವೆಲ್ಸ್ ಒಳಗಡೆ ನಿಮ್ಗೆ ಪ್ರಾಪರ್ ಎಂಟ್ರೀಸ್ ಎಲ್ಲಿ ಸಿಗ್ತಿದೆ ಅನ್ನೋದು ನೀವು ನೋಡ್ಕೊಂಡು ಟ್ರೇಡ್ ಮಾಡಿದ್ರಿ ಡೆಫಿನೆಟ್ಲಿ ನೀವು ಸಣ್ಣ ಸಣ್ಣ ಸ್ಟಾಪ್ ಲಾಸ್ ಇಟ್ಟಾದ್ರೂ ಕೂಡ ಸ್ಮಾಲ್ ಸ್ಟಾಪ್ ಲಾಸಸ್ ಇಟ್ ಮಾಡ್ಕೋತೀರಾ. ಟಾರ್ಗೆಟ್ ಏನಾದ್ರೂ ಅಚೀವ್ ಆದ್ರೆ 1:2 1:3 ನಿಮ್ಗೆ ಟಾರ್ಗೆಟ್ಸ್ ಈಸಿಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಗೋಲ್ಡ್ ನ ಒಂದು ಅನಲೈಸ್ ಮಾಡೋಣ. ಹೈಯರ್ ಟೈಮ್ ಫ್ರೇಮ್ ನಮ್ಗೆ 1 ಡೇ 4 ಅವರ್ ಎನಿ ಟೈಮ್ ಫ್ರೇಮ್ ನಾವು ಯೂಸ್ ಮಾಡ್ಕೋಬಹುದು. ಆಸ್ ವಿ ಸೆಡ್ ಮುಂಚೆನೆ ನಾವು ಇಲ್ಲಿ ಆಲ್ರೆಡಿ ಒಂದು ಬಾಕ್ಸ್ ಹಾಕಿಟ್ಟಿದ್ವಿ ಪ್ರೀವಿಯಸ್ ಇದ್ರೊಳಗಡೆ. ಸೊ ಇದೇ ಲೆವೆಲ್ ಇಂದ ಏನಾಗಿದೆ, ಮಾರ್ಕೆಟ್ ರಿಜೆಕ್ಷನ್ ಅನ್ನ ತಗೊಳ್ತಾ ಇದೆ ಇವಾಗ, ರೈಟ್? ಒಂದು ಸ್ವಿಂಗ್ ಹೈಯರ್ ಹೈಸ್ ಲೋವರ್, ಇಲ್ಲಿ ಏನ ಮಾಡಿದೆ, ಸ್ಮಾಲರ್ ಹೈಯರ್ ಹೈಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ರೈಟ್? ಅಪ್ ಸೈಡ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೆ, ಬಟ್ ಇಲ್ಲೇನಾಗ್ತಿಲ್ಲ, ಮಾರ್ಕೆಟ್ ಒಳಗಡೆ ಆ ಬೈಯಿಂಗ್ ಪ್ರೆಷರ್ ನಮ್ಗೆ ಕಾಣ್ತಾ ಇಲ್ಲ, ರೈಟ್? ಸೊ ಇಲ್ಲಿ ಸ್ವಿಂಗ್ಸ್ ಏನ್ ಕಾಣ್ತಿದೆ, ಈ ಸ್ವಿಂಗ್ಸ್ ಏನ್ ಹೇಳುತ್ತೆ ನಮ್ಗೆ, ಬೈಯಿಂಗ್ ಪ್ರೆಷರ್ ಜಾಸ್ತಿ ಇಲ್ಲ, ಮಾರ್ಕೆಟ್ ಏನಾಗ್ತಿದೆ, ಲಿಕ್ವಿಡೇಟ್ ಆಗ್ತಿದೆ ಅನ್ಬೋದು, ಅಥವಾ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಆರ್ ಸ್ಟಿಲ್ ಇನ್ ಸ್ಟ್ರಗಲ್. ಮಾರ್ಕೆಟ್ ಏನಾಗ್ತಿದೆ, ಇಂಡಿಸಿಷನ್ ಇದೆ, ಇಲ್ಲಿ ಅಪ್ ಸೈಡ್ ಹೋಗ್ಬೇಕಾ ಡೌನ್ ಸೈಡ್ ಹೋಗ್ಬೇಕಾ ಅನ್ನೋ ಪ್ರಾಪರ್ ಒಂದು ಒನ್ ಸೈಡೆಡ್ ಮೂವ್ಸ್ ನಮ್ಗೆ ಕಾಣ್ತಾ ಇಲ್ಲ. ಜಸ್ಟ್ ಮಾರ್ಕೆಟ್ ಏನಾಗ್ತಿದೆ, ಸೆಲ್ ಸೈಡ್ ಹೋಗ್ತಿದೆ, ಒಂದ್ಸರಿ ಬೈ ಸೈಡ್ ಹೋಗ್ತಿದೆ, ರೈಟ್? ಸೊ 1 ಡೇ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಈಸಿಲಿ ಏನಾಗ್ತಿದೆ, ಅರ್ಥ ಆಗ್ತಿದೆ. ಈ ಒನ್ಸ್ ನಾವು ಈ ಲೆವೆಲ್ಸ್ ನಾವು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಏನ್ ಮಾಡ್ಬೋದು, ಮಾರ್ಕೆಟ್ ಒಳಗಡೆ ಸೆಲ್ಲಿಂಗ್ ಪ್ರೆಷರ್ ಈ ಕ್ಯಾಂಡಲ್ಸ್ ನಮ್ಗೆ ಕಾಣ್ತಿದೆನಾ, ಇಲ್ಲೊಂದು ಡೋಜಿ ಕಾಣ್ತಿದೆ, ಇದಕ್ಕೆ ಯಾವ ಡೋಜಿ ಅಂತೀವಿ ಅನ್ನೋದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇದು ಯಾವ ಕ್ಯಾಂಡಲ್ ಅಂತ ನೀವು ನಮ್ಮ ನೆಕ್ಸ್ಟ್ ಪ್ರೀವಿಯಸ್ ನಾವ್ ಏನ್ ಅನಲೈಸ್ ಮಾಡಿದೀವಿ ನಮ್ಮ ವಿಡಿಯೋಸ್ ಒಳಗಡೆ ನೀವು ನೋಡಿದ್ರಿ ಅಂದ್ರೆ ಇದಕ್ಕೆ ಯಾವ ಕ್ಯಾಂಡಲ್ ಅಂತೀವಿ ನಾವು, ಏನ್ ನಮ್ಗಿದೆ ಇಂಪ್ಲಿಕೇಶನ್ ಕೊಡುತ್ತೆ, ಏನನ್ನ ಅರ್ಥ ಮಾಡಿಸುತ್ತೆ, ಅದ್ರ ಪ್ರಕಾರ ಮಾರ್ಕೆಟ್ ಆಲ್ಮೋಸ್ಟ್ ನಾವು ಇಲ್ಲಿ ನೆಕೆಡ್ ಐ ಇಂದ ನೋಡಿದ್ರು ಕೂಡ ಇಲ್ಲಿ ಏನಾಗ್ತಿದೆ, ಮಾರ್ಕೆಟ್ ರಿಜೆಕ್ಷನ್ ಅನ್ನ ಫೇಸ್ ಮಾಡ್ತಿದೆ, ಸೆಲ್ ಸೈಡ್ ಏನಾಗ್ತಿದೆ, ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅನ್ನೋದು ಇದು ಕ್ಯಾಂಡಲ್ ಅರ್ಥ ಮಾಡಿಸ್ತಿದೆ. ಈ ಕ್ಯಾಂಡಲ್ ಹೆಸರೇನು ಅನ್ನೋದು ನಾವು ಆಲ್ರೆಡಿ ಒಂದು ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡಿದೀವಿ, ಜಸ್ಟ್ ಚೆಕ್ ವಿತ್ ದಟ್. ಸೊ ನಿಮ್ಗೆ ಅರ್ಥ ಆಗುತ್ತೆ. ಅದೇ ತರ ಏನಾಗಿದೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಬಂದಿದೆ, ಸೆಲ್ಲಿಂಗ್ ಪ್ರೆಷರ್ ಬರೋದ್ರ ಜೊತೆಗೆ ಡೌನ್ ಸೈಡ್ ಬಂದಿದೆ, ರೈಟ್? ಸೊ ಯಾಕೆ ನಾವು ಕ್ಯಾಂಡಲ್ಸ್ ಬಗ್ಗೆ ರೀಡ್ ಮಾಡೋದಕ್ಕೆ ಜಾಸ್ತಿ ನಾವು ಇದು ಮಾಡ್ತೀವಿ ಅಂತಂದ್ರೆ ಇದಕ್ಕೋಸ್ಕರ. ಸೊ ಕಮಿಂಗ್ ಬ್ಯಾಕ್ ಅನಾಲಿಸಿಸ್ ಒಳಗಡೆ ನಾವು 1 ಡೇ ಟೈಮ್ ಫ್ರೇಮ್ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಬರೋಣ. 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಏನಾಗ್ತಿದೆ,
ಮಾರ್ಕೆಟ್ ಸ್ವಿಂಗ್ ಲೋ, ಹೈಯರ್ ಲೋನ ಕ್ರಿಯೇಟ್ ಮಾಡಿದೆ, ಈ ಲೋಕಿನ ಒಂದು ಲೋ ಹೈಯರ್ ಲೋನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಅಗೇನ್ ಇಟ್ ವೆಂಟ್ ಬೈ ಅಪ್, ಒಂದು ಹೈಯರ್ ಹೈ ಇಂದ ಹೈಯರ್ ಲೋ, ಅಗೇನ್ ಹೈಯರ್ ಹೈ, ಲೋವರ್ ಲೋ, ಅಗೇನ್ ಇಲ್ಲಿ ಒಂದು ಲೋವರ್ ಹೈ, ಅಗೇನ್ ಹೈಯರ್ ಹೈ, ಅಗೇನ್ ಲೋವರ್ ಲೋ, ಲೋವರ್ ಹೈ, ಹೈಯರ್ ಹೈ, ಸಾರಿ ಹೈಯರ್ ಹೈ ಇಂದ ಅಗೇನ್ ಕಮಿಂಗ್ ಬ್ಯಾಕ್ ಟು ಲೋವರ್ ಲೋ ಪೊಸಿಷನ್ ಗೆ ಏನಾಗಿದೆ ಮಾರ್ಕೆಟ್ ಈ ಪೊಸಿಷನ್ ಗೆ ಬರ್ತಿದೆ. ಅಗೇನ್ ಈ ಲೆವೆಲ್ ಏನಾದ್ರೂ ಬ್ರೇಕ್ ಆಯ್ತು 4 ಅವರ್ ಟೈಮ್ ಫ್ರೇಮ್ ಒಳಗೆ, ಈ ಲೆವೆಲ್ ಏನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ಈಸಿಲಿ ನಾವೇನ್ ಮಾಡ್ಬೋದು, ಈ ಲೆವೆಲ್ ವರೆಗೂ ನಮ್ಗೆ ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಸಿಂಪಲ್. ಏನಾಗ್ತಿದೆ ಈ ಲೆವೆಲ್ ನಿಂದ ಬ್ರೇಕ್ ಆಯ್ತು ಅಂತಂದ್ರೆ ಈ ಲೆವೆಲ್ ವರೆಗೂ ಹೇಗ್ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ನಾವು ನೋಡ್ಬೋದು ಬೈಯಿಂಗ್ ಪ್ರೆಷರ್ ಏನಾಗ್ತಿದೆ ಕ್ರಿಯೇಟ್ ಆಗ್ತಿದೆ. ಎಸ್, ಎರಡು ಕಡೆ ಏನಾಗಿದೆ ಬೈಯಿಂಗ್ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಏನ್ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಈ ಲೆವೆಲ್ಸ್ ಒಳಗಡೆ ನಮ್ಗೆ ಸಿಗ್ತಿದೆ, ರೈಟ್. ಸೆಲ್ಲಿಂಗ್ ಪ್ರೆಷರ್ ಈ ಲೆವೆಲ್ಸ್ ಒಳಗಡೆ ನಾವು ನೋಡ್ತಾ ಇದೀವಿ. ಅಂದ್ರೆ ಸೆಲ್ಲರ್ಸ್, ಸುಮಾರು ಜನ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ ಇಲ್ಲಿ ಪುಷ್ ಮಾಡ್ತಿದ್ದಾರೆ. ಅದೇ ತರ ಬೈಯರ್ಸ್ ಕೂಡ ಇಲ್ಲಿ ಮಾರ್ಕೆಟ್ ಅನ್ನ ಪುಷ್ ಮಾಡ್ತಾ ಇದ್ದಾರೆ. ಏನಾದ್ರೂ ಸೆಲ್ಲರ್ಸ್ ಆಕ್ಟಿವ್ ಆಗಿ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿರುವಂತ ಬೈಯಿಂಗ್ ಪ್ರೆಷರ್ ಏನಾಗುತ್ತೆ ಕನ್ವರ್ಟ್ಸ್ ಟು ಸೆಲ್ಲಿಂಗ್ ಪ್ರೆಷರ್. ಸೊ ಒಂದ್ ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಜಾಸ್ತಿ ಆಯ್ತು, ಮಾರ್ಕೆಟ್ ಈಸಿಲಿ ನಮ್ಗೆ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ, ಇಲ್ಲಿದೆ. ಬೈಯರ್ಸ್ ಇಂಟ್ರೆಸ್ಟ್ ಏರಿಯಾ ಎಲ್ಲಿದೆ, ಇಲ್ಲಿದೆ. ಈ ಲೆವೆಲ್ಸ್ ಒಳಗಡೆ ಏನಿದೆ ಬೈಯಿಂಗ್ ಪ್ರೆಷರ್, ಬೈಯರ್ಸ್ ಇಂಟ್ರೆಸ್ಟ್ ಇದೆ. ಸೊ ಆಟೋಮೆಟಿಕ್ಲಿ ಸೈಕಾಲಜಿ ಏನಾಗುತ್ತೆ, ಬೈಯರ್ಸ್ ಎಂಟ್ರಿ ಪ್ಲಾನ್ ಎಲ್ಲಿ ಮಾಡ್ತಾರೆ, ಈ ಲೆವೆಲ್ ಪ್ಲಾನ್ ಮಾಡ್ತಾರೆ. ದಟ್ಸ್ ವೈ ನಾನು ಏನ್ ಹೇಳ್ತಿದ್ದೀನಿ, ಒನ್ಸ್ ಈ ಲೆವೆಲ್ ಬ್ರೇಕ್ ಆಯ್ತು, ಯಾವ ಲೆವೆಲ್ 2611, ಈ ಲೆವೆಲ್ ನಮ್ಗೆ ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಈಸಿಲಿ ನಾವ್ ಏನ್ ಮಾಡ್ಬೋದು, ಸೆಲ್ಲಿಂಗ್ ಪ್ರೆಷರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ನಾವು 2584 ವರೆಗೂ ನಾವೇನ್ ಮಾಡ್ಬೋದು, ಈಸಿಲಿ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಕೋಬಹುದು. ಬಿಕಾಸ್ ಇಲ್ಲಿ ನೆಕ್ಸ್ಟ್ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ದಟ್ಸ್ ವೈ ಸಿಂಪಲ್ ಆಗಿ ನಾವು ಅನಲೈಸ್ ಮಾಡ್ತಾ ಇದೀವಿ, ರೈಟ್. ಸೊ ನಾವು ಕೀ ಲೆವೆಲ್ಸ್ ನಾವು ಮಾರ್ಕ್ ಮಾಡ್ಕೊಳ್ಳೋದಾಯ್ತು ಅಂದ್ರೆ ಫಸ್ಟ್ ನನಗೆ ಸಪೋರ್ಟ್ ಲೆವೆಲ್, ನೆಕ್ಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್, ಮೈ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಸ್. ಈ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಈ ರೆಸಿಸ್ಟೆನ್ಸ್ ಲೆವೆಲ್ ಇಂದ ನೆಕ್ಸ್ಟ್ ನಾವು ಹೇಳ್ದಂಗೆ ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ಬೇಕು. ಇಲ್ಲಿ ಯಾವ ಕ್ಯಾಂಡಲ್ ಕ್ಲೋಸಿಂಗ್ ಆಗಿಲ್ಲ, ಈ ಲೆವೆಲ್ ಕೆಳಗಡೆ ಏನಾದ್ರೂ ಈ ಕ್ಯಾಂಡಲ್ ಕ್ಲೋಸ್ ಆಯ್ತು ಈ ಲೆವೆಲ್ ಕೆಳಗಡೆ ಅಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಹೆಡ್ ಫಾರ್ ಸೆಲ್ ಎಂಟ್ರಿ. ಹಾಗೇನ್ ಏನಾದ್ರೂ ಮಾರ್ಕೆಟ್ ಇಲ್ಲೇ ಒಂದು ಬೈಯಿಂಗ್ ಕ್ಯಾಂಡಲ್ ಕೊಡ್ತಿದೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ, ಕಮಿಂಗ್ ಟು 1 ಅವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್ ಒಳಗಡೆ ನನ್ಗೆ ಏನಾದ್ರು ಪ್ರಾಪರ್ ನನ್ಗೆ ಒಂದು ಎಂಟ್ರಿ ಸಿಗ್ತಿದೆ, ಇಲ್ಲಿ ಬೈಯಿಂಗ್ ಎಂಟ್ರಿ ನನ್ಗೆ ಏನಾದ್ರು ಸಿಗ್ತಿದೆ ಅಂತಂದ್ರೆ ನಾನು ಏನ್ ಮಾಡ್ಬೋದು, ಈಸಿಲಿ ಏನ್ ಮಾಡ್ಬೋದು, ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಎರಡನ್ನು ನಾನು ಅಚೀವ್ ಮಾಡ್ಕೋಬಹುದು. 15 ಮಿನಿಟ್ಸ್ ಒಳಗಡೆ ನಾವು ಎಂಟ್ರೀಸ್ಗೆ ಫೈಂಡ್ ಮಾಡೋಣ, ಬಿಕಾಸ್ ವ್ಯಾಲ್ಯೂ ಕಡಿಮೆ ಇದೆ, ರೈಟ್. ಸೊ 15 ಮಿನಿಟ್ಸ್ ಒಳಗಡೆ ನನ್ಗೆ ಎಂಟ್ರಿ ಸಿಗುತ್ತೆ. ಈ ಲೆವೆಲ್ ಒಳಗಡೆ ನಮ್ಗೆ ಎಂಟ್ರಿ ಇದೆ, ರೈಟ್. ಮಾರ್ಕೆಟ್ ಆಲ್ರೆಡಿ ಈ ಲೆವೆಲ್ ಒಳಗಡೆ ಒಂದು ಸಪೋರ್ಟ್ ಅನ್ನ ತಗೊಂಡು ಫಸ್ಟ್ ಟಿಪಿ ನ ಹಿಟ್ ಮಾಡ್ಕೊಂಡು ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಒಂದು ರೀಟೆಸ್ಟ್ ಅಥವಾ ಫುಲ್ ಬ್ಯಾಕ್ ಏನಾಗಿದೆ ಮಾರ್ಕೆಟ್ ಬರ್ತಾ ಇದೆ. ಮಾರ್ಕೆಟ್ ನಮ್ಗೆ ಅಗೇನ್ ಈ ಕೀ ಲೆವೆಲ್ ಒಳಗಡೆ ನಾವು ವೇಟ್ ಮಾಡೋಣ. ಕೀ ಲೆವೆಲ್ ಒಳಗಡೆ ನಮ್ಗೆ ಏನಾದ್ರು ಒಂದು ಪ್ರಾಪರ್ ಬುಲ್ಲಿಂಗ್ ಪ್ರೆಷರ್ ಏನಾದ್ರು ಸಿಗ್ತಿದೆ ಅಥವಾ ಬೈಯಿಂಗ್ ಆರ್ಡರ್ಸ್, ನಮ್ಗೆ ಬೈಯಿಂಗ್ ಕ್ಯಾಂಡಲ್, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ನಮ್ಗೆ ಏನಾದ್ರು ಕಾಣ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾವೇನ್ ಮಾಡ್ಬೋದು, ಎಂಟ್ರಿ ಆಗೋಣ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಎರಡು ಟಾರ್ಗೆಟ್ಸ್ ನಮ್ಗೆ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಗೋಲ್ಡ್ ಒಳಗಡೆ ಸಿಗ್ತಾ ಇದೆ. ಸಿಂಪಲ್ ಆಗಿ ಕ್ಲಿಯರ್. ಐ ಹೋಪ್ ಸಿಂಪಲ್ ಆಗಿ ಅನಲೈಸ್ ಮಾಡಿದೀವಿ ಥ್ರೂ ಕಂಪ್ಲೀಟ್ ಪ್ರೈಸ್ ರೀಡಿಂಗ್, ಕ್ಯಾಂಡಲ್ ರೀಡಿಂಗ್. ಯಾವುದೇ ರೀತಿಯಾದಂತ ಕ್ಲಾರಿಫಿಕೇಶನ್ಸ್ ಇದೆ ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ, ವಿಲ್ ಡಿಸ್ಕಸ್ ಅಗೇನ್. ಏನಾದ್ರು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರು ಕಮೆಂಟ್ ಮಾಡಿ. ಯಾವ ಕ್ಯಾಂಡಲ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದನ್ನು ಕೂಡ ನಾವೇನ್ ಮಾಡ್ಬೋದು, ಈಸಿಲಿ ಡಿಸ್ಕಸ್ ಮಾಡ್ಬೋದು. ಸೊ ಮಾರ್ಕ್ ಮಾಡ್ಕೊಳ್ಳಿ ಈ ಲೆವೆಲ್ಸ್ ಅನ್ನ ನಿಮ್ಗೆ. ಸೊ ಈ ಲೆವೆಲ್ಸ್ ಒಳಗಡೆ ಮಾರ್ಕೆಟ್ ಹೇಗ್ ರಿಯಾಕ್ಟ್ ಆಗುತ್ತೆ ಅನ್ನೋದು ನೀವು ಒಂದ್ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಅದ್ರ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದಕ್ಕೆ ಕಲಿಯೋಣ. ಸಿಂಪಲ್ ಆಗಿ ಪ್ರೈಸ್ ರೀಡಿಂಗ್ ಇಂದ ನಾವೇನ್ ಮಾಡ್ಬೋದು, ಈಸಿಲಿ ಟ್ರೇಡ್ ಮಾಡ್ಬೋದು. ಐ ಹೋಪ್ ಕ್ಲಿಯರ್ ಇದೆ. ಸೊ ವಿಲ್ ಎಂಡ್ ಅವರ್ ಟುಡೇಸ್ ಸೆಷನ್. Any clarifications you can comment.